ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 34ನೇ ಗದ್ಯ. ಉತ್ತರೇಷು ಕುರುಷು ಭಗವಾನ್ ಯಜ್ಞಪುರುಷಃ ಕೃತವರಾಹರೂಪ ಆಸ್ತೆ ತಂತು ದೈವೀ ಹೈಷಾ ಭೂಃ ಸಹ ಕುರುಭಿಃ ಅಸ್ಖಲಿತಭಕ್ತಿಯೋಗೇನ ಉಪಧಾವತಿ. ಇಮಾಂ ಚ ಪರಮಾಂ ಉಪನಿಷದಂ ಆವರ್ತಯತಿ. ಇನ್ನು ಉತ್ತರ ಕುರುಖಂಡ ಅಲ್ಲಿ ಯಾರಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಭದ್ರಾಶ್ವ ಆಯಿತು, ಆಮೇಲೆ ಹರಿವರ್ಷ ಖಂಡ ಆಯಿತು. ಹರಿವರ್ಷದಲ್ಲಿ ಪ್ರಹ್ಲಾದ ಇದ್ದಾನೆ ಅಂತ, ಕೇತುಮಾಲ ಖಂಡದಲ್ಲಿ ಕಾಮದೇವ, ಕೇತುಮಾಲ ಖಂಡದ್ದು ಮುಗಿದ ಮೇಲೆ ರಮ್ಯಕ ಖಂಡದ್ದು ಹೇಳಿದರು. ಆಮೇಲೆ ಹಿರಣ್ಮಯ ಖಂಡ ಆದ ಮೇಲೆ ಈಗ ಉತ್ತರ ಕುರುಖಂಡ. ಈ ಉತ್ತರ ಕುರುಖಂಡದಲ್ಲಿ ಭಗವಂತ ಯಜ್ಞಪುರುಷ ವರಾಹ ರೂಪವನ್ನು ತಾಳಿ ಇದ್ದಾನೆ. ಯಜ್ಞವರಾಹ ಅಂತ ಕರಿತೇವೆ. ಭಗವಾನ್ ಯಜ್ಞಪುರುಷ ಕೃತವರಾಹ ರೂಪ ಆಸ್ತೆ. ಯಜ್ಞಪುರುಷ ವರಾಹ ರೂಪದಿಂದ ಅಲ್ಲಿ ಉತ್ತರ ಕುರುಖಂಡದಲ್ಲಿ ಇದ್ದಾನೆ. ತಂ ತು ದೈವೀ ಹೈಷಾ ಭೂಃ. ಆ ಭಗವಂತನ ಪತ್ನಿಯಾದಂತಹ ಭೂದೇವಿ ಕುರುಗಳ ಜೊತೆಗೆ ನಿರಂತರವಾದ ಭಕ್ತಿಯೋಗದಿಂದ ಆರಾಧನೆ ಮಾಡ್ತಾ ಇದ್ದಾಳೆ. ಅಸ್ಖಲಿತ ಭಕ್ತಿಯೋಗೇನ ಉಪಧಾವತಿ. ಭೂದೇವಿ ವರಾಹರೂಪಿಯಾದ ಭಗವಂತನನ್ನ ಅಸ್ಖಲಿತ ಭಕ್ತಿಯೋಗ, ಆ ಭಕ್ತಿಯಲ್ಲಿ ಸ್ಖಲನ ಇಲ್ಲ, ನಿರಂತರವಾದ ಭಕ್ತಿ ಅಂತ ಅರ್ಥ. ಆ ನಿರಂತರವಾದ ಭಕ್ತಿಯೋಗದಿಂದ ಅವಳು ಭೂದೇವಿ ಭಗವಂತನ ವರಾಹ ರೂಪವನ್ನ ಸೇವೆ ಮಾಡ್ತಾ ಇದ್ದಾಳೆ.
33 ಸರಿ ಅಲ್ವಾ? ಇದೆ ಅಲ್ವಾ ಇವತ್ತಾಗಬೇಕಾದದ್ದು? ಕರೆಕ್ಟ್ ಆಚಾರ್ಯ, ಕರೆಕ್ಟ್. ಉತ್ತರೇಶು ಕುರುಷು ಭಗವಾನ್ ಯಜ್ಞಪುರುಷಃ ಕೃತವರಾಹರೂಪ ಆಸ್ತೆ ತಂತು ದೈವೀ ಹೈಷಾ ಭೂಃ ಸಹ ಕುರುಭಿಃ ಅಸ್ಖಲಿತ ಭಕ್ತಿಯೋಗೇನ ಉಪಧಾವತಿ. ಇಮಾಂ ಚ ಪರಮಾಂ ಉಪನಿಷದಂ ಆವರ್ತಯತಿ. ಪರಮಾಂ ಉಪನಿಷದಂ ಅಂದ್ರೆ ಪರಮ ರಹಸ್ಯವಾಗಿರ್ತಕ್ಕಂತಹ ಸ್ತೋತ್ರ ಮಂತ್ರಗಳನ್ನೆಲ್ಲ ಜಪ ಮಾಡ್ತಾಳೆ ಭೂದೇವಿ. ಪರಮಾಂ ಉಪನಿಷದಂ ಬಹಳ ರಹಸ್ಯವಾಗಿರ್ತಕ್ಕಂತಹ ಸ್ತೋತ್ರಗಳು ಮಂತ್ರಗಳಿಂದ ಆ ವರಾಹನನ್ನ ಸ್ತೋತ್ರ ಮಾಡ್ತಾಳೆ, ಜಪ ಮಾಡ್ತಾಳೆ ಆ ಭೂದೇವಿ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕ್ರತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಭೂದೇವಿ ಮಾಡ್ತಕ್ಕಂತಹ ಸ್ತೋತ್ರ ಇದು ಒಂದು ಮಂತ್ರ. ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಅಂತ. ಮಂತ್ರ ತತ್ವಲಿಂಗ ಅಂದ್ರೆ ಮಂತ್ರ ತತ್ವಮೂರ್ತಿ ಅಥವಾ ಮಂತ್ರಾರ್ಥ ಜ್ಞಾಪನ ಅಂತ. ವೇದ ಮಂತ್ರಗಳಿಂದ ಗುಣಗಾನವನ್ನ ಮಾಡಿಸ್ಕೊಳ್ತಕ್ಕಂಥವನಾಗಿದ್ದಾನೆ ಆ ಭಗವಂತ. ಮಂತ್ರಗಳ ತಾತ್ಪರ್ಯ ನಿರ್ಣಾಯಕ ಲಿಂಗವುಳ್ಳವನಾಗಿದ್ದಾನೆ. ಎಲ್ಲ ಮಂತ್ರಗಳ ತಾತ್ಪರ್ಯಕ್ಕೆ ವಿಷಯೀಭೂತವಾದ ದೇಹವುಳ್ಳವನಾಗಿದ್ದಾನೆ ಅಂತ. ಮಂತ್ರ ತತ್ವಲಿಂಗ, ಮಂತ್ರ ತತ್ವ ಮೂರ್ತಿಯಾಗಿದ್ದಾನೆ. ಎಲ್ಲ ಮಂತ್ರಗಳ ಅರ್ಥವನ್ನ ನಮಗೆ ತಿಳಿಸಿಕೊಡ್ತಕ್ಕಂಥವನಾಗಿದ್ದಾನೆ ಅಂತ ಹೀಗೆಲ್ಲ ಅರ್ಥವನ್ನ ಮಾಡಬಹುದು. ಮಂತ್ರ ತತ್ವಲಿಂಗ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿಸ್ಕೊಳ್ತಕ್ಕಂಥವನು, ಆ ವೇದ ಮಂತ್ರಗಳ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವನು, ವೇದ ಮಂತ್ರಗಳ ತಾತ್ಪರ್ಯ ನಿರ್ಣಾಯಕ ಲಿಂಗನಾಗಿದ್ದಾನೆ, ಅದಕ್ಕೆ ಕಾರಣನಾಗಿದ್ದಾನೆ. ವೇದ ಮಂತ್ರಗಳ ನಿಜವಾದ ತಾತ್ಪರ್ಯ ಏನು ಅಂತನ್ನೋದನ್ನು ತಿಳಿಸಿಕೊಡ್ತಕ್ಕಂತಹ ಆ ಭಗವಂತ ಆ ಎಲ್ಲ ಮಂತ್ರಗಳ ತಾತ್ಪರ್ಯ ವಿಷಯೀಭೂತವಾದ ದೇಹ ಉಳ್ಳವನಾಗಿದ್ದಾನೆ, ಅಂದ್ರೆ ಅದರ ಸ್ವರೂಪ ಉಳ್ಳವನಾಗಿದ್ದಾನೆ. ಅಂತಹ ಮಂತ್ರ ತತ್ವಲಿಂಗಾಯ ಯಜ್ಞ ಕ್ರತವೇ. ಯಜ್ಞ ಕಾರಣ, ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾದ ಸಾಮಗ್ರಿಗಳನ್ನು ನಮಗೆ ತಂದುಕೊಟ್ಟು ಆ ಯಜ್ಞಕ್ಕೆ ಕಾರಣೀಭೂತನಾಗಿದ್ದಾನೆ. ಯಜ್ಞ ಅಯೂಪಾಹ ಸಯೂಪಾಹ ಕ್ರತವೇ ತತ್ ಪ್ರವರ್ತಕತೆಯ ತಚ್ಛಬ್ದವಾಚ್ಯಾಯ ಯಜ್ಞ ಸಂಕಲ್ಪ ವಿಷಯಾಯ ಇತಿ ವಾ ಅಂತ ಎರಡರ್ಥ ಬರೀತಾರೆ. ಯಜ್ಞ ಸಂಕಲ್ಪ ವಿಷಯಾಯ, ಯಜ್ಞಕ್ಕೆ ವಿಷಯನಾಗಿದ್ದಾನೆ. ಯೂಪ ಉಳ್ಳಂತಹ ಯಜ್ಞ ಮತ್ತು ಯೂಪ ಇಲ್ಲದೆ ಇರತಕ್ಕಂತಹ ಯಜ್ಞ ಅಂತ ಎರಡು ರೀತಿಯಾದ ಯಜ್ಞಗಳಿದ್ದಾವೆ. ಆ ಎರಡು ಯಜ್ಞಗಳಿಗೂ ಕೂಡ ಪ್ರವರ್ತಕನಾಗಿದ್ದಾನೆ ಅಂತ ಅರ್ಥ. ಯಜ್ಞಕೃತವೇ. ಯಾರೋ ಇನ್ನು ಮ್ಯೂಟ್ ಮಾಡಿಲ್ಲ. ಯಜ್ಞದಲ್ಲಿ ಯೂಪ ಅಂತ ಹೇಳಿ ಅದು ಒಂದು ಪದಾರ್ಥ. ಅಂದ್ರೆ ಯಜ್ಞಶಾಲೆಯಲ್ಲಿ ಬಂಧನ ಮಾಡಿರ್ತಾರೆ ಅದನ್ನ, ಯೂಪ. ಅದು ದೊಡ್ಡ ದೊಡ್ಡ ಯಜ್ಞಗಳಲ್ಲಿ ಇರ್ತದೆ, ಎಲ್ಲಾ ಯಜ್ಞಗಳಲ್ಲೂ ಕೂಡ ಇರೋದಿಲ್ಲ. ಕೆಲವು ಯಜ್ಞಗಳಲ್ಲಿ ಮಾತ್ರ ಯೂಪವನ್ನು ಸ್ಥಾಪನೆ ಮಾಡ್ತಾರೆ. ಆ ರೀತಿ ಯೂಪ ಉಳ್ಳಂತಹ ಯಜ್ಞಗಳು
ಕೆಲವು, ರೂಪ ಇಲ್ಲದೇ ಇರತಕ್ಕಂತಹ ಯಜ್ಞಗಳು ಕೆಲವಿದ್ದಾವೆ. ಈ ಎರಡೂ ಯಜ್ಞಗಳಿಗೆ ಪ್ರವರ್ತಕನಾಗಿದ್ದಾನೆ. ಈ ಎರಡೂ ಯಜ್ಞಗಳಿಗೆ ಪ್ರವರ್ತಕನಾಗಿದ್ದಾನೆ ಈ ವರಾಹ ಅಂತ ಅರ್ಥ. ಯಜ್ಞಕ್ರತವೇ. ಆಮೇಲೆ ಮಹೀಧರಾಯ, ಭೂಮಿಯನ್ನ ಧಾರಣೆ ಮಾಡಿದ್ದಾನೆ. ಮಹಾಪುರುಷಾಯ, ಪುರುಷೋತ್ತಮನಾಗಿದ್ದಾನೆ. ಕರ್ಮಶುಕ್ಲಾಯ, ಕರ್ಮಶುಕ್ಲ ಅಂತಂದ್ರೆ ಶುದ್ಧವಾದ ಕರ್ಮಕ್ಕೆ ಪ್ರವರ್ತಕನಾಗಿದ್ದಾನೆ. ಶುದ್ಧವಾದ ಕರ್ಮ ಏನಿದೆ ಅದು ಶುಕ್ಲ ಅಂದ್ರೆ ಶುದ್ಧ. ಶುದ್ಧವಾದ ಕರ್ಮ, ಆ ಕರ್ಮಕ್ಕೆ ಪ್ರವರ್ತಕನಾಗಿರ್ತಕ್ಕಂಥವನು ಅಂತ. ಅಥವಾ ಕರ್ಮ ಅಂದ್ರೆ ತನ್ನ ಪರಾಕ್ರಮ ರೂಪವಾದ ಕ್ರಿಯೆ, ಆ ಕ್ರಿಯೆಯಿಂದ ಶುದ್ಧನಾಗಿದ್ದಾನೆ. ಅಂದ್ರೆ ಶುದ್ಧವಾದ ಕ್ರಿಯೆ ಉಳ್ಳವನಾಗಿದ್ದಾನೆ, ತಾನು ಕರ್ಮ ಉಳ್ಳವನಾಗಿದ್ದಾನೆ ಅಂತ ಇನ್ನೊಂದರ್ಥ. ಶುದ್ಧವಾದ ಕರ್ಮ ಉಳ್ಳವನಾಗಿದ್ದಾನೆ ಭಗವಂತ ಅಂತ ಒಂದು, ಅಥವಾ ಶುದ್ಧವಾದ ಕರ್ಮಕ್ಕೆ ಪ್ರವರ್ತಕನಾಗಿದ್ದಾನೆ ಅಂತ. ಕರ್ಮ ಶುಕ್ಲಾಯ. ಆಮೇಲೆ ತ್ರಿಯುಗಾಯ, 3 ಯುಗಗಳಲ್ಲಿ ಅವತಾರವನ್ನು ಮಾಡ್ತಕ್ಕಂಥವನು. ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ಅವತಾರವನ್ನು ಮಾಡ್ತಾನೆ. ಕಲಿಯುಗದಲ್ಲಿ ಅವತಾರ ಇಲ್ಲ ಭಗವಂತನಿಗೆ, ಹಾಗಾಗಿ ಅವನಿಗೆ ತ್ರಿಯುಗ ಅಂತ ಹೆಸರು. ತ್ರಿಯುಗಾಯ, 3 ಯುಗಗಳನ್ನ ತನ್ನ ಅವತಾರಕ್ಕಾಗಿ ಬಳಸ್ಕೊಳ್ತಕ್ಕಂಥವನು. ಅಂತಹ ವರಾಹರೂಪಿಯಾದ ಭಗವಂತನಿಗೆ ನಮಸ್ಕಾರ. ನಮೋ ಭಗವತೆ ನಮಸ್ತೆ ಅಂತ ಹೀಗೆ ಭೂದೇವಿ ಮಾಡುವ ಸ್ತೋತ್ರ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕ್ರತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಆಚಾರ್ಯ, ಇಲ್ಲಿ ಇಂದಿನ ಶ್ಲೋಕದಲ್ಲಿ ಪದರತ್ನಾವಳಿ ಬಂದು ಈ ಪರಮಾಂ ಉಪನಿಷದಂ ಆವರ್ತ ಇದಕ್ಕೆ ಉಪನಿಷತ್ಗೆ ಬಂದು ಷಟ್ಕರ್ಣ ಗೋಚರಂ ಮಂತ್ರಂ ಹಾಕಿದ್ದಾರೆ. ಏನು ಮಂತ್ರ ಆಚಾರ್ಯ ಷಟ್ಕರ್ಣ ಗೋಚರಂ ಮಂತ್ರಂ? ಉಪನಿಷದಂ ಷಟ್ಕರ್ಣ ಗೋಚರಂ. ಷಟ್ಕರ್ಣ ಗೋಚರಂ ಅಂದ್ರೆ ಬಹಳ ರಹಸ್ಯವಾದ ಮಂತ್ರಗಳು ಅಂತ ಅರ್ಥ. ಅದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದೇ ಇರ್ತಕ್ಕಂಥದ್ದು ಅನ್ನೋದು ತಾತ್ಪರ್ಯ. ಆ ಕರೆಕ್ಟಾಗಿ ಆ ಪದಕ್ಕೆ ಅರ್ಥ ಅನ್ನೋದಕ್ಕಿಂತ ತಾತ್ಪರ್ಯ ಅರ್ಥ ನಮಗೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂತಹ ಮಂತ್ರ. ಷಟ್ಕರ್ಣ ಅಗೋಚರಂ ಅಂತ. ಷಟ್ಕರ್ಣ ಅಂತ ಅನ್ನೋದಕ್ಕೆ ನಮ್ಮಂಥವರಿಗೆ, ಸಾಧಾರಣ ಜನರಿಗೆ, ಮನುಷ್ಯರಿಗೆ, ಅವರ ಇಂದ್ರಿಯಗಳಿಗೆ ಅಗೋಚರವಾದದ್ದು ಅಂತ ಅರ್ಥ. ಆ ಪದದಿಂದ ಅರ್ಥ ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಷಟ್ಕರ್ಣ ಅಂತ ಅನ್ನೋ ಶಬ್ದಕ್ಕೆ ಏನು ನಮ್ಮ ಇಂದ್ರಿಯಗಳು ಅಂತ ಅರ್ಥನೋ ಅಥವಾ ಮನುಷ್ಯರು ಉಳಿದವರು ಅಂತ ಅರ್ಥನೋ, ಲಕ್ಷ್ಮೀ ದೇವಿಯನ್ನು ಬಿಟ್ಟು ಉಳಿದವರೇನಿದ್ದಾರಲ್ಲ ಅವರಿಗೆ ಅಗೋಚರವಾದಂತಹ ಮಂತ್ರಗಳು ಅಂತರ್ಥ. ಷಟ್ಕರ್ಣ ಗೋಚರಂ ಅಂತ. ಅದಕ್ಕೆ ಯಾರು ವ್ಯಾಖ್ಯಾನ ಬರೆದಿಲ್ಲ, ನೋಡೋಣ. ಓಕೆ ಆಚಾರ್ಯ. ಅದೇ ತರ ಇನ್ನೊಂದು ಪ್ರಕಾಶಿಕಾದಲ್ಲಿ ಅದೇ ಶ್ಲೋಕದಲ್ಲಿ ಯಜ್ಞ ಪುರುಷಕ್ಕೆ ಬಂದು ಯಜ್ಞ ಉಪಯುಕ್ತ ಪದಾರ್ಥ ದೇಹ. ಹೌದು, ಯಜ್ಞಕ್ಕೆ ಉಪಯುಕ್ತವಾದ ಪದಾರ್ಥಗಳನ್ನೆಲ್ಲ ತನ್ನ ದೇಹದಿಂದ ಸೃಷ್ಟಿ ಮಾಡಿದವನು ಅಂತ ಅರ್ಥ. ಯಜ್ಞವರಾಹ ತನ್ನ ದೇಹದಿಂದಲೇ ಯಜ್ಞಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ಸೃಷ್ಟಿ ಮಾಡಿದ. ತನ್ನ ರೋಮಗಳಿಂದ ದರ್ಭೆಗಳನ್ನ, ಬೆವರಿನಿಂದ ಎಳ್ಳನ್ನ,
ಹೀಗೆ ಒಂದೊಂದು ಪದಾರ್ಥಗಳನ್ನ ತನ್ನ ದೇಹದಿಂದಲೇ ಸೃಷ್ಟಿ ಮಾಡಿಕೊಟ್ಟ. ಸೃಕ್ಸ್ರುವ ಮೊದಲಾದವುಗಳೆಲ್ಲ ಆ ಭಗವಂತನ ದೇಹದಿಂದಲೇ ಬಂದದ್ದು. ಓಕೆ. ಸೊ ಅದು ಸೊ ಓಕೆ ಓಕೆ. ಸೊ ಅದೇ ತರ ಇಲ್ಲಿ ಒಂದು ನಾವು ಈ ಶ್ಲೋಕದಲ್ಲಿ ಯಜ್ಞ ಕರ್ತವ್ಯ ಹೇಳುವಾಗ ಅಯೂಪ ಪಶುವಿನ ಕಟ್ಟುವಂತ ಒಂದು ಸ್ತಂಭ. ಹೌದು. ಸೊ ಅದು ಕೂಡ ಅವನೇ ಸೃಷ್ಟಿ ಮಾಡಿದ ಕೂಡ ಇಲ್ಲಿ ಹಿಂದಿನ ಶ್ಲೋಕ ತಗೋಬಹುದಲ್ವಾ? ತಗೋಬಹುದು. ಓಕೆ ಓಕೆ ಓಕೆ. ಎಲ್ಲ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾಮಗ್ರಿಗಳನ್ನು ಅವನು ಸೃಷ್ಟಿ ಮಾಡಿದ್ದು. ಯಜ್ಞವರಾಹ ಅಂದ್ರೆ ಹೇಳಿ. ಷಟ್ಕರ್ಣ ಅಂತ ಇಬ್ರು ಮಾತಾಡೋದು, ಇನ್ನೊಬ್ರು ತಿಳಿರಂಗ ಕೆಳಾದ ಆರು ಕಿವಿಗಳಾತಲ್ಲ, ಅದು ಅಂತ ಹಾಕಿದ್ದಾರೆ. ಅದೇವಾ? ಯಾರು ಹಾಕಿದ್ದಾರೆ? ಡಿಕ್ಷನರಿ ಮೀನಿಂಗ್ ಅದೇ. ಓಹೋ, ಷಟ್ಕರ್ಣ ಅನ್ನೋ ಶಬ್ದಕ್ಕೆ ಏನ್ ಬರ್ದಿದ್ದಾರೆ? ಒಬ್ರು ಹೇಳೋದು ಇನ್ನೊಬ್ರು ಕೇಳ್ತಾರಲ್ಲ, ಅದು ತಿಳಿಲಾಂಗ ಇನ್ನೊಬ್ರು ರಹಸ್ಯವ ಬೇರೆಯವರು ಕೇಳಿ ಬಿಡೋದನ್ನ ಆಗ ಷಟ್ಕರ್ಣ ಅಂತಾರೆ. ಆಗ 6 ಕಿವಿಗಳಾತಲ್ಲ, ಹೇಳೋರು ಕೇಳೋರು ಇಬ್ರು ಇರ್ತಾರೆ. ಅವರಿಬ್ರು ಮಾತಾಡೋದನ್ನ ಮೂರನೇ ತಿಳಿಲಾಂಗ ಇನ್ನೊಬ್ರು ಕೇಳ್ತಾರಲ್ಲ, ತಿಳಿಲಾಂಗ. ತಿಳಿಲಾಂಗ ಅಂದ್ರೆ ರಹಸ್ಯ. ಅಂದ್ರೆ ಇವರಿಬ್ರು ಮಾತಾಡೋದನ್ನ ಅವರಿಗೆ ಗೊತ್ತಾಗದ ಹಾಗೆ ಮತ್ತೊಬ್ರು ಕೇಳಿಸ್ಕೊಳ್ಳೋದು, ಅದು ರಹಸ್ಯ. ಅವಾಗ 6 ಕರ್ಣ ಆಯ್ತಾ, ಷಟ್ಕರ್ಣ. ಆ ಷಟ್ಕರ್ಣಕ್ಕೂ ಕೂಡ ಅಗೋಚರವಾದದ್ದು ಅಂತ. ಇಬ್ರು ಮಾತಾಡ್ಕೊಳ್ಳೋದನ್ನ ರಹಸ್ಯವಾಗಿ ಒಬ್ಬ ಕೇಳಿಸ್ಕೊಳ್ತಾನೆ, ಇದು ಷಟ್ಕರ್ಣ. ರಹಸ್ಯವಾಗಿ ಕೇಳ್ಕೊಳ್ಳೋದಲ್ಲ, ಅವಾಗ ಮೂರನೇ ವ್ಯಕ್ತಿ 6 ಕಿವಿಗಳಾಯ್ತು. ಇಬ್ರು ಮಾತಾಡ್ಕೊಳ್ಳೋದನ್ನ ಅವರಿಗೆ ಗೊತ್ತಾಗದಂಗೆ ಕೇಳಿಸ್ಕೊಳ್ಳೋದಕ್ಕೆ ಷಟ್ಕರ್ಣ ಅಂದ್ರೆ 6ನೇ ಕಿವಿ ಅವನು. ಆವಾಗ ಏನಾಯ್ತು, ಆ ಷಟ್ಕರ್ಣ ಅನ್ನೋ ಶಬ್ದಕ್ಕೆ ರಹಸ್ಯ ಅನ್ನೋ ಅರ್ಥ ಬಂತು. ಆವಾಗ ಷಟ್ಕರ್ಣ ಅಗೋಚರಂ ಅಂದ್ರೆ ರಹಸ್ಯ ತಾನೇ ಅರ್ಥ. ಸಾರಿ ತಿಳಿಲಾಂಗ ಇವರಿಬ್ರಿ ಅಷ್ಟೇ. ಅಗೋಚರಂ ಅಂದ್ರೆ ಏನು? ಅಗೋಚರ ರಹಸ್ಯ ಹೇಳತ್ತಾನೆ. ಇನ್ನೊಂದು ಅಲ್ಲಿ ಏನಂತ ಇದೆ ಪದ? ಷಟ್ಕರ್ಣ ಕರ್ಣ ಅಂತಿದೆಯಾ, ಕರ್ಣ ಅಂತಿದೆಯಾ? ಕರ್ಣ. ಷಟ್ಕರ್ಣ ದೀರ್ಘ ಇದೆಯಾ, ಹ್ರಸ್ವ ಇದೆಯಾ? ಹ್ರಸ್ವ ತಾನೆ. ಷಟ್ಕರ್ಣ ಅಂತಾಯ್ತು. ಅಗೋಚರಂ ಅಂದ್ರೆ ಏನು? ತಿಳಿದಂಗಿರೋದು ತಾನೆ. ರಹಸ್ಯವು ತಿಳಿಯಲ್ಲ ಅಂದ್ರೆ ಏನರ್ಥ? ಅಷ್ಟು ಗೋಪ್ಯ ಅರ್ಥ ಅಂತ ತಾನೆ ಅರ್ಥ. ಅಷ್ಟೇ ರಹಸ್ಯವಾದದ್ದು ಆದ್ರಿಂದ ತಿಳಿಯೋದಿಲ್ಲ ಅಂತನ ಅಷ್ಟೇ. ಆ ಮೂರನೇ ವ್ಯಕ್ತಿಗೆ ಕೇಳೋದಂತೆ ಅಂತನ, ಆ ಮೂರನೇ ವ್ಯಕ್ತಿ ಕೇಳಿಸ್ಕೊಳಕ್ ಸಾಧ್ಯವಾಗದೆ ಇರೋದಕ್ಕೆ ಹೇಳ್ಬೋದಾ? ಅಷ್ಟೇ ಅಲ್ಲ, ಷಟ್ಕರ್ಣ ಅಂತನ್ನೋ ಶಬ್ದಕ್ಕೆ ರಹಸ್ಯ ಅಂತ ತಾತ್ಪರ್ಯ, ಅರ್ಥ. ಅದಕ್ಕೆ ಮತ್ತ ಅಗೋಚರ ಅಂದ್ರೆ ಷಟ್ಕರ್ಣ ಆದ್ರಿಂದ ಅಗೋಚರ ಅಂತ. ಹೌದು. ಅದೇ ಮೂರನೇ ವ್ಯಕ್ತಿ ಅಂದ್ರೆ 6 ಕಿವಿ, 6ನೇ ಕಿವಿಯವನಿಗೆ ಕೇಳಿಸ್ದೇ ಇರೋ ರೀತಿಲಿ ಅಂತ ಆಗ್ಬೋದಾ ಅಂತ. ಹೌದು. ಇನ್ನು ಮೂರನೇ ವ್ಯಕ್ತಿ ಗೋಚರ ಇರೋದಿಲ್ಲ, ತಿಳಿಯೋದಿಲ್ಲ, ಆಗಲ್ಲ ಅನ್ನೋ ತರ. ಅದೇ ಒಟ್ಟು ರಹಸ್ಯವಾದದ್ದು ಅಂತ ಇಲ್ಲಿ ಅನುವಾದ ಮಾಡಿದ್ದಾರೆ. ಆ ರಹಸ್ಯ ಅನ್ನೋ ಅರ್ಥ ಷಟ್ಕರ್ಣ ಅನ್ನೋ ಶಬ್ದದಿಂದ ಡಿಕ್ಷನರಿಯಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ ಅಷ್ಟೆ. ರಹಸ್ಯವಾದ ವಿಷಯಗಳನ್ನ, ಮಂತ್ರಗಳನ್ನ ಜಪ ಮಾಡ್ತಕ್ಕಂಥವಳು ಅಂತ ತಾತ್ಪರ್ಯ. ಮುಂದೆ ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ಯೋನಿಷ್ವಿವಜಾತ ವೇದಸಂ ಮತ್ನಂತಿ ಮಥ್ನಾ ಮನಸಾದಿದೃಕ್ಷವೋ ಗೂಢಂ ಕ್ರಿಯಾರ್ಥೈರ್ನಮಯೀರಿತಾತ್ಮನೇ.
ವರಾಹರೂಪಿ ಭಗವಂತನ ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ. ಕವಯಃ ವಿಪಶ್ಚಿತೋ ಕವಯಃ ಎರಡಿದೆ ಇಲ್ಲಿ. ವಿಪಶ್ಚಿತ್ ಅಂದ್ರೂ ಜ್ಞಾನಿಗಳು ಅಂತ ಅರ್ಥ, ಕವಯಃ ಅಂತಂದ್ರೂ ಕೂಡ ಜ್ಞಾನಿಗಳು ಅಂತ ಅರ್ಥ. ವಿಪಶ್ಚಿತೋ ಕವಯಃ ಅಂತಂದ್ರೆ ಒಳ್ಳೆ ವಿಚಾರವನ್ನ ಮಾಡ್ತಕ್ಕಂತಹ ಜ್ಞಾನಿಗಳು ಅಂತ ಹಾಗಿಟ್ಕೊಳ್ಬೇಕು. ವಿಚಾರಪರರಾದಂತಹ ಜ್ಞಾನಿಗಳು. ಅಂತಹ ಜ್ಞಾನಿಗಳು ನಿನ್ನ ಸ್ವರೂಪವನ್ನ ವೇದಗಳಲ್ಲಿ ಮಥನ ಮಾಡಿ ತಿಳ್ಕೊಳ್ತಾರೆ. ವೇದಗಳನ್ನ ಮಥನ ಮಾಡಿದಾಗ ಅವರಿಗೆ ಅದು ತಿಳಿಯತ್ತೆ. ಮಥನ ಮಾಡೋದು, ಕಡಿಯೋದು ಅಂತ. ಕಡಿಬೇಕಾಗಿದ್ರೆ ಕಡಗೋಲು ಬೇಕು, ಕಡಗೋಲಿನಿಂದ ಕಡಿಬೇಕಲ್ಲ. ಇಲ್ಲಿ ವೇದಗಳನ್ನ ಕಡಿಲಿಕ್ಕೆ ಕಡಗೋಲು ಯಾವುದು ಅಂದ್ರೆ ಮನಸ್ಸು. ಮನಸ್ಸು ಎಂಬ ಕಡಗೋಲಿನಿಂದ ಜ್ಞಾನಿಗಳು ಮಥನ ಮಾಡ್ತಾರೆ. ಚೆನ್ನಾಗಿ ವೇದಗಳನ್ನ ಮಥನ ಮಾಡಿದಾಗ ನೀನು ತಿಳಿಯಲ್ಪಡ್ತಿದೆ. ಜ್ಞಾನಿಗಳು, ವಿಪಶ್ಚಿತರಾದಂತಹ ಜ್ಞಾನಿಗಳು ಅಂದ್ರೆ ಒಳ್ಳೆ ವಿಚಾರಪರರಾಗಿರ್ತಕ್ಕಂತಹ ಜ್ಞಾನಿಗಳು ನಿನ್ನ ಸ್ವರೂಪವನ್ನ ವೇದಗಳಿಂದ ತಿಳ್ಕೊಳ್ತಾರೆ. ಹೇಗೆ? ಆ ವೇದಗಳನ್ನ ತಮ್ಮ ಮನಸ್ಸೆಂಬ ಕಡಗೋಲಿನಿಂದ ಚೆನ್ನಾಗಿ ಕಡಿದು ಅದರಿಂದ ನಿನ್ನನ್ನು ತಿಳ್ಕೊಳ್ತಾರೆ. ಯಾಕೆ ಅಂದ್ರೆ ನೀನು ಅವ್ಯಕ್ತ. ನೀನು ಅಷ್ಟು ಸುಲಭವಾಗಿ ಯಾರಿಗೂ ವ್ಯಕ್ತನಾಗತಕ್ಕಂಥವನಲ್ಲ. ಚೆನ್ನಾಗಿ ವೇದಗಳನ್ನ ಉಪಕ್ರಮೋಪಸಂಹಾರ ಮೊದಲಾದ ಲಿಂಗಗಳೇನಿದ್ದಾವೆ ಆ ಲಿಂಗಗಳಿಂದ ಚೆನ್ನಾಗಿ ವಿಚಾರ ಮಾಡಿದರೆ ಮಾತ್ರ ತಿಳಿತಕ್ಕಂಥವನು ನೀನು. ಈಗ ಕಟ್ಟಿಗೆಯಲ್ಲಿ ಅಗ್ನಿ ಇದೆ. ಆ ಇರುವಂತಹ ಅಗ್ನಿ ಯಾರಿಗೂ ಗೋಚರ ಆಗೋದಿಲ್ಲ, ಅವ್ಯಕ್ತವಾಗಿ ಇರ್ತದೆ. ಕಟ್ಟಿಗೆ ಒಳಗೆ ಬೆಂಕಿ ಇದೆ ಅಂತನ್ನೋದು ಅವ್ಯಕ್ತವಾಗಿ ಇರ್ತದೆ, ಯಾರಿಗೂ ಅದು ಗೋಚರ ಆಗೋದಿಲ್ಲ, ನೋಡ್ಲಿಕ್ಕೂ ಕಾಣಿಸೋದಿಲ್ಲ, ಮುಟ್ಟಿದ್ರೂ ಅನುಭವಕ್ಕೆ ಬರೋದಿಲ್ಲ, ತಂಪಾಗೇ ಇರ್ತದೆ ಕಟ್ಟಿಗೆ. ಆದರೆ ಅದರೊಳಗೆ ಅವ್ಯಕ್ತವಾಗಿ ಅಗ್ನಿ ಇದೆ. ಅದನ್ನ ನಾವು ಮಥನ ಮಾಡಿದ್ರೆ ಅದು ವ್ಯಕ್ತ ಆಗ್ತದೆ. ಅಗ್ನಿ ಅರಣ್ಯ ಕಾಷ್ಠ ಮಥನ ಮಾಡಬೇಕು, ಅದನ್ನ ಚೆನ್ನಾಗಿ ಕಡಿಬೇಕು. ಕಟ್ಟಿಗೆಯನ್ನ ಚೆನ್ನಾಗಿ ಕಡಿದ್ರೆ ಒಂದು ಇನ್ನೊಂದನ್ನ ತಿಕ್ಕಿ ಚೆನ್ನಾಗಿ ಮಥನ ಮಾಡಿದಾಗ ಆ ಕಟ್ಟಿಗೆಯಿಂದ ಆ ಅಗ್ನಿ ಉತ್ಪತ್ತಿ ಆಗ್ತದೆ. ಅದೇ ಥರ ನೀನು ಕೂಡ ಅವ್ಯಕ್ತ ಸ್ವರೂಪ. ನೀನು ಅವ್ಯಕ್ತನಾದಂಥವನು ವೇದಗಳಲ್ಲಿ ಚೆನ್ನಾಗಿ ನಿನ್ನನ್ನ ಮಥನ ಮಾಡಿದರೆ ಮಾತ್ರ ವ್ಯಕ್ತನಾಗ್ತಿದೆ. ಎಲ್ಲರ ದೇಹ, ಇಂದ್ರಿಯ ಮೊದಲಾದವುಗಳು ಎಲ್ಲ ಕಡೆಯಲ್ಲೂ ಇದ್ದಿದೆ. ನೀನು ನಿಗೂಢವಾಗಿ ಇದ್ದಿದೆ. ಗೂಢವಾಗಿ ಯಾರಿಗೂ ಕಾಣದಂತೆ, ಯಾರಿಗೂ ಗೋಚರವಾಗದಂತೆ ನಿಗೂಢವಾಗಿ ಎಲ್ಲ ಕಡೆಯಲ್ಲಿ ಇದ್ದಿದೆ. ಪ್ರತಿಯೊಬ್ಬರ ದೇಹದ ಒಳಗೆ, ಇಂದ್ರಿಯಗಳ ಒಳಗೆ ನೀನು ಗೂಢವಾಗಿಯೇ ಇದ್ದಿದಿ. ನೀನು ಕಾಣಿಸೋದಿಲ್ಲ. ಕಟ್ಟಿಗೆಯಲ್ಲಿ ಬೆಂಕಿ ಇದ್ದ ಹಾಗೆ. ಆ ಕಟ್ಟಿಗೆಯನ್ನು ಮಥನ ಮಾಡಿದಾಗ ಅರಣ್ಯಕಾಷ್ಠದಲ್ಲಿ ಅಗ್ನಿ ಗೂಢವಾಗಿ ಇದೆ. ಅದನ್ನು ಮಥನ ಮಾಡಿದರೆ ಮಾತ್ರ ಹೇಗೆ ಅದು ಹೊರಗೆ ಕಾಣಿಸ್ಕೊಳ್ತದೋ ಹಾಗೆ ನಿನ್ನನ್ನು ಕೂಡ ಅವ್ಯಕ್ತವಾಗಿ ಎಲ್ಲ ದೇಹೇಂದ್ರಿಯಾದಿಗಳಲ್ಲಿ ಇದ್ರೂ ಕೂಡ ನೀವು ಗೂಢವಾಗಿಯೇ ಇದ್ದಿದಿ. ಅಂತಹ ನಿನ್ನನ್ನ ವೇದಗಳಲ್ಲಿ ಉಪಕ್ರಮೋಪಸಂಹಾರ ಅಪೂರ್ವತ ಮೊದಲಾದ ಲಿಂಗಗಳೇನಿದ್ದಾವೆ, ಯಾರು ಮ್ಯೂಟ್ ಮಾಡ್ಕೊಳ್ಳೋದಿಲ್ಲ? ತುಂಬಾ ಸೌಂಡ್ ಬರ್ತದಲ್ಲ. ಉಪಕ್ರಮೋಪಸಂಹಾರ ಮೊದಲಾದ ಲಿಂಗಗಳೇನಿದ್ದಾವೆ ಆ ಲಿಂಗಗಳಿಂದ ಚೆನ್ನಾಗಿ ಮಥನ ಮಾಡಿ ವಿಚಾರ ಮಾಡಿ ತಿಳ್ಕೊಳ್ತಾರೆ ಜ್ಞಾನಿಗಳು. ನೀನು ವೇದಗಳಲ್ಲಿ ಒಂದೊಂದು ಶಬ್ದಗಳಿಂದಲೂ ಒಂದೊಂದು ಪದಗಳಿಂದಲೂ ವಾಚ್ಯನಾಗಿದ್ದಿ. ಇದು ಮೇಲ್ಗಡೆ ನೋಡ್ಲಿಕ್ಕೆ ಗೊತ್ತಾಗೋದಿಲ್ಲ. ವೇದವನ್ನ ನೋಡಿದಾಗ ಕರ್ಮಕಾಂಡದಲ್ಲಿ ಅಂತೂ ಯಜ್ಞಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೇ ಇದ್ದಾವೆ ಅಂತ ಅನಿಸ್ಬಿಡುತ್ತದೆ.
ಉಪನಿಷತ್ತುಗಳು ಮಾತ್ರ ಅಲ್ಲ. ಉಪನಿಷತ್ತಿನಲ್ಲಿ ಭಗವಂತನ ಮಹಿಮೆಗಳನ್ನ ನೇರವಾಗಿ ವರ್ಣನೆ ಮಾಡಿರ್ತಾರೆ. ಇನ್ನು ಇದರಲ್ಲಿ ಕರ್ಮಕಾಂಡದ ಭಾಗ ಏನಿದೆ ವೇದದಲ್ಲಿ, ಅದನ್ನ ನೋಡಿದ್ರೆ ಇದರಲ್ಲಿ ಏನು ಭಗವಂತನ ವಿಷಯ ಏನಿಲ್ಲ, ಬರೀ ಯಜ್ಞಗಳ ಬಗ್ಗೆ ಇದೆ ಅಂತನ್ನೋ ರೀತಿ ಭಾವನೆ ಬರುವ ಹಾಗೆ ವಾಕ್ಯಗಳಿದ್ದಾವೆ. ಯಜ್ಞಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂತಹ ಭಾಗ. ಆದರೆ ಅಲ್ಲಿ ಬರ್ತಕ್ಕಂತಹ ಒಂದೊಂದು ಪದಗಳಿರ್ಬೋದು, ಒಂದೊಂದು ವಾಕ್ಯಗಳಿರ್ಬೋದು, ಇಡೀ ಪ್ರಕರಣ ಇರ್ಬೋದು, ಎಲ್ಲವೂ ಕೂಡ ನಿನ್ನನ್ನೇ ಅದು ಹೇಳ್ತಾ ಇದೆ. ಅಲ್ಲಿ ಬರುವ ಈ ವೇದಗಳಲ್ಲಿ ಬರ್ತಕ್ಕಂತಹ ಇಂದ್ರಾದಿ ನಾಮಗಳಿರ್ಬೋದು, ಯಜ್ಞಕ್ಕೆ ಬೇಕಾಗುವಂತಹ ಸಾಮಗ್ರಿಗಳ ನಾಮಗಳಿರ್ಬೋದು, ಅದೆಲ್ಲವೂ ಕೂಡ ನಿನ್ನನ್ನೇ ಹೇಳ್ತಾ ಇದೆ. ಅವುಗಳೆಲ್ಲ ಆ ಎಲ್ಲ ನಾಮಗಳಿಂದ ಕರೆಸಿಕೊಳ್ತಕ್ಕಂಥವ್ರು ನೀನೇ ಆಗಿದ್ದಿ. ಇದು ಎಲ್ರಿಗೂ ಗೊತ್ತಾಗೋದಿಲ್ಲ. ಆ ವೇದಗಳನ್ನ ಅಧ್ಯಯನ ಮಾಡೋರಿಗೆ ಎಲ್ರಿಗೂ ಕೂಡ ಒಂದೊಂದು ಪದಗಳಿಂದಲೂ ನೀನೇ ವಾಚ್ಯನಾಗಿದ್ದಿ ಅಂತನ್ನೋದು ಗೊತ್ತೇ ಆಗೋದಿಲ್ಲ. ಗೂಢವಾಗಿ ನೀನು ವಾಚ್ಯನಾಗಿದ್ದಿ. ಇದೇ ವೇದದಲ್ಲಿ ನೀನು ಗೂಢವಾಗಿ ಇರೋದು ಅಂದ್ರೆ ಹೀಗೆ. ಅರಣ್ಯಲ್ಲಿ ಅರಣ್ಯಕಾಷ್ಠ ಅದನ್ನು ಮಥನ ಮಾಡಿದರೆ ಮಾತ್ರ ಗೊತ್ತಾಗ್ತದೆ. ಕಟ್ಟಿಗೆಯಲ್ಲಿ ಬೆಂಕಿ ಅದು ಗೊತ್ತೇ ಆಗೋದಿಲ್ಲ, ಮೇಲ್ನೋಟಕ್ಕೆ ಇದು ಕಟ್ಟಿಗೆ ಅಷ್ಟೇ, ಅದರಲ್ಲಿ ಬೆಂಕಿ ಇದೆ ಅಂತ ಅನ್ನೋದು ಗೊತ್ತೇ ಆಗೋದಿಲ್ಲ. ಹೇಗೋ ಹಾಗೆ ವೇದದಲ್ಲಿ ಮೇಲ್ನೋಟಕ್ಕೆ ನೀನು ಪ್ರತಿಪಾದ್ಯ ಅಂತ ಅನ್ನೋದು ಗೊತ್ತೇ ಆಗೋದಿಲ್ಲ. ವೇದಾಧ್ಯಯನ ಮಾಡೋರೆಲ್ಲ ಯಜ್ಞ ಬಗ್ಗೆ ಹೇಳ್ತಾ ಇದ್ದಾರೆ, ಕರ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಇಷ್ಟೇ ತಿಳ್ಕೊಂಡ್ಬಿಡ್ತಾರೆ. ಆದರೆ ವಿಚಾರ ಮಾಡುವಂತಹ ಜ್ಞಾನಿಗಳು, ವಿಪಶ್ಚಿತ ಕವಯ, ವೇದಾರ್ಥಗಳನ್ನ ವಿಚಾರ ಮಾಡ್ತಕ್ಕಂತಹ ಜ್ಞಾನಿಗಳು ತಮ್ಮ ಮನಸ್ಸೆಂಬ ಕಡಗೋಲಿನಿಂದ ಉಪಕ್ರಮ, ಉಪಸಂಹಾರ ಮೊದಲಾದ ಲಿಂಗಗಳಿಂದ ಚೆನ್ನಾಗಿ ವಿಚಾರ ಮಾಡಿ ನಿನ್ನನ್ನೇ ತಿಳ್ಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಆ ಜ್ಞಾನಿಗಳು ನಿನ್ನನ್ನೇ ತಿಳ್ಕೊಳ್ತಾರೆ. ಆ ವೇದಗಳಿಂದ ಎಲ್ಲ ವೇದಗಳು ನಿನ್ನನ್ನೇ ಹೇಳ್ತಾ ಇದೆ. ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾಳೆ. ಇಲ್ಲಿ ದಾರುಷು ಅಂತಂದ್ರೆ ಕಟ್ಟಿಗೆ ಅಂತನಾ? ದಾರುಷು, ಹೌದು. ದಾರು ಅಂದ್ರೆ ಕಟ್ಟಿಗೆ. ಎಲ್ಲಿದೆ ದಾರುಷು ಅಂತ? ಅದೇ ಎರಡನೇ ಲೈನ್ ಅಲ್ಲಿ ಇದೆ, ಗುಣೇಶು ದಾರುಷ್ವಿವ. ಓಹೋ, ನಮ್ಮಲ್ಲಿ ಗುಣೇಶು ಯೋನಿಷ್ವಿವ ಅಂತಿದೆ. ಗುಣೇಶು ದಾರುಷ್ವಿವ ಅಂತಿದ್ಯಾ ಅಲ್ಲಿ? ದಾರುಷ್ವಿವ ಜಾತವೇದಸಂ. ಗುಣೇಶು ಯೋನಿಷು ಇವ ಜಾತವೇದಸಂ ಅಂತ ನಮ್ಮ ಪುಸ್ತಕದಲ್ಲಿದೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಎಲ್ಲರೂ ಕೂಡ ಕ್ರಿಯಾರ್ಥೈಹಿ ಗೂಢಂ ಅಂತ ಅಲ್ಲಿಗೂ ಅಲ್ಲಿಗೂ ಅನ್ವಯ ಮಾಡಿಕೊಂಡು, ಯಾಗಾದಿ ಕರ್ಮಗಳಿಂದ ಮತ್ತು ಅವುಗಳ ಫಲವಾದಂತಹ ವಿಷಯ ಭೋಗಗಳಿಂದ ಜೀವರ ಹೃದಯದಲ್ಲಿ ಪರಮಾತ್ಮ ಸ್ವರೂಪ ಮುಚ್ಚಿ ಹೋಗಿದೆ. ಮನಸ್ಸಿನಿಂದ ಅದನ್ನ ಮಥನ ಮಾಡಿದಾಗ ಅದು ವ್ಯಕ್ತ ಆಗ್ತದೆ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಯಾಗ ಮೊದಲಾದ ಕರ್ಮಗಳಿಂದ ಎಲ್ಲ ಜೀವಿಗಳು ಯಜ್ಞಯಾಗಗಳನ್ನು ಮಾಡೋದು, ಅದರಿಂದ ಬಂದಂತಹ ಫಲವನ್ನು ಅನುಭವಿಸೋದು, ಇದರಲ್ಲೇ ಮುಳುಗಿಬಿಟ್ಟಿರೋದ್ರಿಂದ ಅವರ ಹೃದಯದೊಳಗೆ ಪರಮಾತ್ಮನ ಸ್ವರೂಪ ಮುಚ್ಚಿ ಹೋಗಿಬಿಟ್ಟಿದೆ, ಅವ್ಯಕ್ತ ಆಗಿಬಿಟ್ಟಿದ್ದಾನೆ. ಆ ಭಗವಂತನನ್ನ ಮುಚ್ಚಿ ಹೋದಂತಹ ಆ ಭಗವಂತನನ್ನ ಮನಸ್ಸಿನಿಂದ ಮಥನ ಮಾಡಿ ತಿಳ್ಕೊಳ್ಬೇಕು. ಮಥನ ಮಾಡಿದರೆ ವ್ಯಕ್ತ ಆಗ್ತದೆ ಅಂತ ಹೀಗೆ ಈ ಶ್ಲೋಕಕ್ಕೆ ಅರ್ಥ ಮಾಡಿದ್ದಾರೆ. ಮಥನಂತಿ ಮಥನ ಮನಸಾದಿ ದೃಕ್ಷಭ ಗೂಢಂ ಕ್ರಿಯಾರ್ಥೈಹಿ ಅಂತ ಅನ್ನೋದಕ್ಕೆ ಕ್ರಿಯಾರ್ಥೈಹಿ ಗೂಢಂ,
ಅಂತ. ಗೂಢವಾದದ್ದು ಯಾಕೆ ಅಂದ್ರೆ ಕ್ರಿಯಾರ್ಥೈ, ಕ್ರಿಯಾ ಮತ್ತು ಅರ್ಥಗಳಿಂದ ಗೂಢನಾಗಿದ್ದಾನೆ ಅಂತ. ತಾವು ಮಾಡುವ ಯಜ್ಞಯಾಗಾದಿ ಕರ್ಮಗಳು ಮತ್ತು ಅವುಗಳ ಫಲ, ಅದರಿಂದ ಅವನು ಗೂಢನಾಗಿ ಬಿಟ್ಟಿದ್ದಾನೆ ಜೀವರ ಹೃದಯದೊಳಗೆ. ಅವನನ್ನ ಮಥನ ಮಾಡಿದಾಗ ಅವನು ವ್ಯಕ್ತನಾಗ್ತಾನೆ ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸ್ತೋತ್ರ ಮಾಡ್ತಾ ಇರೋದು ಯಾರು? ಭೂದೇವಿ. ಭೂದೇವಿ ಯಜ್ಞವರಾಹನನ್ನ ಸ್ತೋತ್ರ ಮಾಡುವಾಗ ಆಡಿದ ಮಾತು. ಯಜ್ಞವನ್ನ ಈ ರೀತಿ ನಿಂದನೆ ಮಾಡಿದ್ರೆ ಅದು ಯಜ್ಞವರಾಹನ ಸ್ತೋತ್ರ ಆಗುತ್ತೋ ನಿಂದನೆ ಆಗುತ್ತೋ? ಯಜ್ಞವರಾಹನನ್ನ ಸ್ತೋತ್ರ ಮಾಡುವಾಗ ಯಜ್ಞವನ್ನ ಈ ರೀತಿ ನಿಂದನೆ ಮಾಡಿದ್ರೆ ಅದು ಭಗವಂತನಿಗೆ, ಯಜ್ಞವರಾಹನಿಗೆ ಪ್ರಿಯವಾಗ್ತಕ್ಕಂಥದ್ದಾಗ್ತದ? ಯಜ್ಞಯಾಗಾದಿ ಕರ್ಮಗಳನ್ನ ಮಾಡಿ ಅದರ ಫಲಗಳನ್ನ ಅನುಭವಿಸ್ತಾ ಅದರಿಂದ ಭಗವಂತ ಮುಚ್ಚಿ ಹೋಗಿಬಿಟ್ಟಿದ್ದಾನೆ ಅಂದ್ರೆ ಯಜ್ಞವನ್ನು ನಿಂದನೆ ಮಾಡಿದ ಹಾಗಾಯ್ತು. ಹೌದು, ಕಾಮ್ಯಕರ್ಮಗಳು ವಸ್ತುತಃ, ಅದರಲ್ಲೂ ಅವೈದಿಕವಾದ ತಾಮಸ ಕರ್ಮಗಳು ಪರಮಾತ್ಮನ ತತ್ವಜ್ಞಾನಕ್ಕೆ ಪ್ರತಿಬಂಧಕನೇ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಷ್ಕಾಮ ಕರ್ಮ, ವೇದವಿಹಿತವಾದ ಕರ್ಮ, ಅದು ನಮ್ಮನ್ನ ಅಂತಃಕರಣವನ್ನ ಶುದ್ಧಿ ಮಾಡುವ ಮೂಲಕ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ, ಮೋಕ್ಷಕ್ಕೂ ಕಾರಣ ಆಗ್ತದೆ, ಮೋಕ್ಷದಲ್ಲಿ ಆನಂದ ಆವಿರ್ಭಾವಕ್ಕೂ ಕಾರಣ ಆಗ್ತದೆ. ಕರ್ಮ ಅಂತನ್ನೋದು ಅಷ್ಟು ನಿಂದನೆಗೆ ಒಳಗಾಗ್ತಕ್ಕಂಥದ್ದಲ್ಲ. ನಿಷ್ಕಾಮ ಕರ್ಮವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ, ವೇದದಲ್ಲಿ ಹೇಳಿದ ನಿಷ್ಕಾಮ ಕರ್ಮ, ವೇದದಲ್ಲಿ ಹೇಳೋದು ನಿಷ್ಕಾಮ ಕರ್ಮವನ್ನ, ಆ ನಿಷ್ಕಾಮ ಕರ್ಮವನ್ನ ನಾವು ವಿಧಿ ಪ್ರಕಾರವಾಗಿ ಆಚರಣೆ ಮಾಡಿದರೆ ಅದು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡ್ತದೆ. ಶುದ್ಧಿ ಮಾಡಿ ಅದು ಭಗವಂತನ ಅಪರೋಕ್ಷಕ್ಕೆ ಕಾರಣ ಆಗ್ತದೆ. ಕೇವಲ ಅಪರೋಕ್ಷಕ್ಕೆ ಮಾತ್ರ ಅಲ್ಲ, ತದನಂತರದಲ್ಲಿ ಮೋಕ್ಷಕ್ಕೂ ಕಾರಣ ಆಗ್ತದೆ. ಮೋಕ್ಷದ ಅನಂತರದಲ್ಲಿಯೂ ಕೂಡ ಆನಂದ ಅಭಿವೃದ್ಧಿಗೂ ಕಾರಣ ಆಗ್ತದದು. ಯಾವುದು? ನಿಷ್ಕಾಮ ಕರ್ಮ. ಹಾಗಾಗಿ ಕರ್ಮವನ್ನ ನಿಂದನೆ ಮಾಡೋದಿಲ್ಲ ವೇದ. ಕ್ರಿಯಾರ್ಥೈಹಿ ಗೂಢಂ ಅಂತ ಅವರು ಅನ್ವಯ ಮಾಡಿಕೊಂಡು, ಕ್ರಿಯಾ ಅಂದ್ರೆ ಕರ್ಮ, ಅದರಿಂದ ಮತ್ತು ಅರ್ಥ ಅದರ ವಿಷಯ ಭೋಗಗಳಿಂದ ಭಗವಂತ ಗೂಢನಾಗಿ ಬಿಟ್ಟಿದ್ದಾನೆ ಅಂತ ರೀತಿ ಮಾಡಬಾರದು. ಕ್ರಿಯಾರ್ಥೈಹಿ ಈರಿತಾತ್ಮನೆ ಅಂತ ಅಲ್ಲಿಗೆ ಅನ್ವಯ. ಅದು ಕ್ರಿಯಾರ್ಥೈಹಿ ಅನ್ನೋದು ಈರಿತಾತ್ಮನೆ ಅಂತ ಅನ್ನೋದಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಕ್ರಿಯಾರ್ಥೈಹಿ ಯಜ್ಞಾರ್ಥೈಹಿ ಇಂದ್ರಾದಿನಾಮಭಿಹಿ ಈರಿತಾತ್ಮನೇ ಅಂತ ಮಧ್ವಾಚಾರ್ಯರ ತಾತ್ಪರ್ಯ. ಅದಕ್ಕೆ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಮ ಅಂತ ಬೇರೆ ಇಲ್ಲ. ಆ ಕ್ರಿಯಾರ್ಥೈರ್ ನಮ ಈರಿತಾತ್ಮನೆ. ಎಲ್ಲಿ? ಅದೇ ಗೂಢಂ. ಗೂಢಂ ಕ್ರಿಯಾರ್ಥೈರ್ ನಮ ಈರಿತಾತ್ಮ. ನಮಃ ಅಂತದು ಮಧ್ಯದಲ್ಲಿ ನಮಃ ಇದೆ. ಶ್ಲೋಕದಲ್ಲಿ ನಮಃ ಇದೆ. ನಾನು ಹೇಳೋದು ಕ್ರಿಯಾರ್ಥೈಹಿ ಅನ್ನೋದನ್ನ ಮುಂದೆ ಇರೋ ಈರಿತಾತ್ಮನೆ ಅನ್ನೋದ್ರ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು ಹೊರತು ಕ್ರಿಯಾರ್ಥೈಹಿ ಗೂಢಂ ಅಂತ ಗೂಢಂ ಅನ್ನೋದಕ್ಕೆ ಅನ್ವಯ ಮಾಡ್ಕೊಳ್ಬಾರ್ದು. ಅದನ್ನ ಅವರೆಲ್ಲ ಹಾಗೆ ಗೂಢಂ ಅನ್ನೋದಕ್ಕೆ ಕ್ರಿಯಾರ್ಥೈಹಿ ಅನ್ನೋದನ್ನ ಅನ್ವಯ ಮಾಡಿಕೊಂಡು ಕ್ರಿಯಾ ಮತ್ತು ಅರ್ಥಗಳಿಂದ ಗೂಢನಾಗಿದ್ದಾನೆ ಭಗವಂತ ಅಂತ ಅರ್ಥ ಮಾಡಿದ್ದಾರೆ. ಹಾಗಲ್ಲ, ಕ್ರಿಯಾರ್ಥೈಹಿ ಅನ್ನೋದನ್ನ ಈರಿತಾತ್ಮನೆ ಅನ್ನೋದ್ರ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ಮಧ್ವಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಇವಳು ಭೂದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ, ಈರಿತಾತ್ಮನೆ. ಈಗ ಇಂದ್ರ, ಚಂದ್ರ, ಸೂರ್ಯ ಮೊದಲಾದ ನಾಮಗಳೆಲ್ಲ ವೇದಗಳಲ್ಲಿದ್ದಾವೆ. ಅದು ಯಾಗದ ದೇವತೆಗಳನ್ನ ಹೇಳುವಂತಹ ನಾಮಗಳು. ಆ ದೇವತಾ ನಾಮಗಳು ಕ್ರಿಯಾರ್ಥಗಳು. ಅಂದ್ರೆ ಇಂದ್ರಾಯ ಸ್ವಾಹ, ಅಗ್ನಯೇ ಸ್ವಾಹ ಅಂತ ನಾವು ಈ ರೀತಿ ಇಂದ್ರಾದಿ ನಾಮೋಚ್ಚಾರಣ ಪೂರ್ವಕವಾಗಿ ಹವಿಸ್ಸನ್ನ ಅರ್ಪಣೆ ಮಾಡಿದರೆ ಅದು ಒಂದು ಯಾಗ ಅಂತ ಕರೆಸ್ಕೊಳ್ತದೆ. ಈ ಯಾಗಕ್ರಿಯೆ ನಡಿಬೇಕಾಗಿದ್ರೆ ಆ ಇಂದ್ರಾದಿ ನಾಮಗಳು ಬೇಕೇ ಬೇಕು. ಹೀಗೆ ಯಾಗಕ್ರಿಯಾರ್ಥಗಳಾಗಿ ಇರುವ ಕ್ರಿಯಾರ್ಥೈಹಿ ಅಂದ್ರೆ ಯಾಗಕ್ಕೆ ಕ್ರಿಯಾರ್ಥಗಳಾಗಿರ್ತಕ್ಕಂತಹ ಇಂದ್ರಾದಿ ನಾಮಗಳೇನಿದ್ದಾವೆ, ಆ ನಾಮಗಳು ಪರಮ ಮುಖ್ಯ ವೃತ್ತಿಯಿಂದ ಅವು ಭಗವಂತನನ್ನೇ ಹೇಳ್ತಾ ಇದ್ದಾವೆ, ನಿನ್ನನ್ನೇ ಹೇಳ್ತಾ ಇದ್ದಾವೆ ಅಂತ. ಮುಖ್ಯ ವೃತ್ತಿಯಿಂದ ಇಂದ್ರಾದಿಗಳನ್ನ ಹೇಳಿದ್ರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಆ ಇಂದ್ರಾದಿಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಯಜ್ಞನಾಮಕನಾದ ಯಜ್ಞ ಪುರುಷನಾದ ವರಾಹನನ್ನೇ ಹೇಳ್ತಾ ಇದ್ದಾವೆ ಅಂತ ಭೂದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಗೂಢಾರ್ಥೈಹಿ ಈರಿತಾತ್ಮನೇ
ಅಂತ. ಗೂಢಾರ್ಥಗಳು ಅಂದ್ರೆ ಇಂದ್ರಾದಿನಾಮಗಳು. ಇದೆಲ್ಲ ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಅವಶ್ಯಕವಾದ ಕ್ರಿಯಾರ್ಥಗಳು. ಕ್ರಿಯಾರ್ಥಗಳು ಅಂತಂದ್ರೆ ಇಂದ್ರಾದಿನಾಮಗಳು. ಕ್ರಿಯೆಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹ ಇಂದ್ರಾದಿನಾಮಗಳು. ಈ ಎಲ್ಲ ನಾಮಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಅಂತರ್ಯಾಮಿಯಾದ ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದ್ದಾವೆ. ಈ ರೀತಾತ್ಮನೆ ಅವುಗಳೆಲ್ಲವುಗಳಿಂದಲೂ ಕೂಡ ಸ್ತೋತ್ರ ಮಾಡಿಸ್ಕೊಳ್ತಕ್ಕಂಥವನೇ ಯಜ್ಞವರಾಹನೇ, ನಿನಗೆ ನಮಸ್ಕಾರ ಅಂತ ಈ ರೀತಿ ಭೂದೇವಿ ಮಾಡ್ತಕ್ಕಂತಹ ಸ್ತೋತ್ರ. ಹಾಗಾಗಿ ಕ್ರಿಯಾರ್ಥೈಹಿ ಅನ್ನೋದನ್ನ ಈ ರೀತಾತ್ಮನೆ ಅಂತ ಅನ್ನೋದ್ರ ಜೊತೆಗೆ ಅನ್ವಯ ಮಾಡ್ಕೊಳ್ಳಿ ಅನ್ನೋದನ್ನ ಮಧ್ವಾಚಾರ್ಯ ನಮಗೆ ತಿಳಿಸಿಕೊಟ್ಟು, ಎಲ್ಲಾ ಶಬ್ದಗಳು ಕೂಡ ವೇದಗಳಲ್ಲಿ ಬರ್ತಕ್ಕಂತಹ ಯಾವ ಯಜ್ಞ ಯಾಗಗಳಿಗೆ ಸಂಬಂಧಪಟ್ಟಂತಹ ವಾಕ್ಯಗಳು ನಾಮಗಳಿದ್ದಾವೆ, ಆ ಎಲ್ಲಾ ನಾಮಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದ್ದಾವೆ. ಅಂತಹ ನಿನಗೆ ನಮಸ್ಕಾರ ಅಂತ ಅರ್ಥ. ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ಯೋನಿಷ್ವಿಭಜಾತ ವೇದಸಂ ಮಥ್ನಂತಿ ಮಥ್ನಾ ಮನಸಾದಿದೃಕ್ಷವೋ ಗೂಢಂ ಕ್ರಿಯಾರ್ಥೈರ್ನಮಯೀರಿತಾತ್ಮನೇ. ಎಲ್ಲಿಯಾದರೂ ವ್ಯಾಖ್ಯಾನದಲ್ಲಿ ದಾರುಷು ಅಂತಿದೆಯಾ? ಯೋನಿಷು ಅಂತಾನೆ ಇದೆ. ಎರಡು ಕಡೆಗೂ ವಿಜಯಧ್ವನಿ ಎಲ್ಲಿದೆ? ಶ್ಲೋಕದಲ್ಲಿ ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ದಾರುಷಿವ ಜಾತವೇತಸಂ. ಶ್ಲೋಕದಲ್ಲಿ ಅಲ್ಲ, ಶ್ಲೋಕದಲ್ಲಿ ಇದೆ ಅಂತ ಅವರು ಹೇಳಿದ್ರು. ಪದರತ್ನಾವಳಿಲಿ ಗುರುಗಳ ಪದರತ್ನಾವಳಿಲಿ ಕೊನೆ 3 ಲೈನ್ಲಿ ಯೋನಿಷು ಇವ ಇತಿ ಭಾಗದಲ್ಲಿ ಕವಯಗ ಅಗ್ನಿಯಾದ ಆದಾನಾದಿ ಕುಶಲಾಹ ಮತನ ಸಾಧನೆಯನ್ನ ಯೋನಿಷು ಅಗ್ನಿ ಉತ್ಪಾದನ ಶಕ್ತಿ ಮತ್ಸು ಕಾಷ್ಟೇಶು ಗೂಢಂ ಜಾತವೇತ ಮಣ್ಗಿಂ ಇದೃಕ್ಷವೋ ಮತ್ತಂತೀವಿ ಅಂತ ಕೊಟ್ಟಿದ್ದಾರೆ. ಕಾಷ್ಟೇಶು ಅಂತ ಕೊಟ್ಟಿದ್ದಾರೆ. ಕಾಷ್ಟೇಶು ಬೇರೆ, ಯೋನಿಷು ಅಂತಿದೆಲ್ಲ ಅಲ್ಲಿ. ಹೌದು. ಮಥನ ಸಾಧನೇನ ಯೋನಿಷು ಅಗ್ನಿತ್ಪಾದನ ಶಕ್ತಿ ಮತ್ಸು ಅಂತ ಯೋನಿಷು ಅಂತಾನೆ ತಗೊಂಡಿದ್ದಾರೆ ಪಾಠವನ್ನ. ಅರ್ಥದಲ್ಲಿ ಕಾಷ್ಟ ಅಂದ್ರೆ ದಾರಿಂದ 2 ಅಂತಾನ. ಅದ್ ಸರಿ, ಶ್ಲೋಕದಲ್ಲಿ ದಾರುಷು ಅಂತನ್ನೋ ಪಾಠ ಇಲ್ಲ ಅಂತ ನಾ ಹೇಳ್ತಾ ಇರೋದು. ಯೋನಿಷು ಕೊಟ್ಟಿದ್ದಾರೆ. 2 ವ್ಯಾಖ್ಯಾನದಲ್ಲಿಯೂ ವಿಜಯಧ್ವಜರು ಮೇಲೆಯೂ ಕೂಡ ಸ್ವರೂಪಂ ವಿಪಶ್ಚಿತಃ ಕವಯೋ ಮನಸಾ ಮಥ್ನ ಯೋನಿಷು ಕಾಷ್ಠೇಶು ಜಾತವೇದಸಂ ಅಗ್ನಿಮಿವ ಅಂತ ಯೋನಿಷು ಅಂತ ತಗೊಂಡು ಅದಕ್ಕೆ ಅರ್ಥ ಕಾಷ್ಠೇಶು ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ಯಾದವಾರ್ಯರು ಕೂಡ ಮಥನ ಸಾಧನೇನ ಯೋನಿಷು ಕಾಷ್ಠೇಶು ಗೂಢಂ ಜಾತವೇದಸಂ ಅಂತ ಅವರು ಕೂಡ ಯೋನಿಷು ಅನ್ನೋ ಪಾಠವನ್ನೇ ತಗೊಂಡಿದ್ದಾರೆ. ಯಾರು ಕೂಡ ದಾರುಷು ಅನ್ನೋ ಪಾಠ ತಗೊಂಡಿಲ್ಲ. ಅದಕ್ಕೆ ಅಲ್ಲಿ ಈ ಶ್ಲೋಕದಲ್ಲಿ ಅವರ ಪುಸ್ತಕದಲ್ಲಿ ದಾರುಷು ಅಂತ ಇದೆಯಲ್ಲ, ಅದು ನಮ್ಮ ವ್ಯಾಖ್ಯಾನಕಾರ ಯಾರು ಕೂಡ ತಗೊಂಡ ಪಾಠ ಅಲ್ಲ. ಹಾಗಾಗಿ ಅದನ್ನ ಗುಣೇಶು ದಾರುಷ್ವಿವ ಅಂತಿದ್ರೆ ಗುಣೇಶು ಯೋನಿಷ್ವಿವ ಅಂತಾನೆ ತಿದ್ದುಕೊಂಡ್ಬಿಡಿ. ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ಯೋನಿಷ್ವಿಭಜಾತ ವೇದಸಂ ಮಥ್ನಂತಿ ಮಥ್ನಾ ಮನಸಾ ದಿದೃಕ್ಷವೋ ಗೂಢಂ ಕ್ರಿಯಾರ್ಥೈರ್ನಮಯೀರಿತಾತ್ಮನೇ. ವರಾಹ ಸ್ತೋತ್ರ. ಸಮಯ ಆಯ್ತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಇಲ್ಲಿ ಈ ಲಾಸ್ಟ್ ಶ್ಲೋಕದಲ್ಲಿ ಇಲ್ಲಿ ಒಂದು ಪ್ರಕಾಶಿಲ ಬಹುವ್ರೀಹಿ ಹೇಳ್ತಾರೆ. ಈ ಕ್ರಿಯಾರ್ಥೈ ನಮ ಅದಲ್ಲಿ ಬಹುವ್ರೀಹಿ ಸಮಂಜಸ ಆಗಿದೆ. ಯಾಕೆಂದ್ರೆ ಎಲ್ಲ ಒಂದು ಭಗವಂತನೇ ಬಂದು ಮುಖ್ಯ ಪರಮಾತ್ಮ, ಅವನೇ ಅಲ್ಲಿ ಅರ್ಥ ಆಗಬೇಕು, ಅದು ಅರ್ಥ ಆಗತ್ತೆ. ಆ ಶಬ್ದವೇ ಹೇಗೆ ಬಹುವ್ರೀತಿ ಆಗತ್ತೆ? ಕ್ರಿಯಾ ಅರ್ಥ ಬಂದು ಅದು ಹೇಗೆ ಬಹುವ್ರೀಹಿ ಆಗತ್ತೆ ಆಚಾರ್ಯ? ಅದು ಕ್ರಿಯಾರ್ಥ ಬಂದು ಡೈರೆಕ್ಟ್ ಆಗಿ ಬಂದು ಇಂದ್ರ ಮತ್ತ ದೇವತೆಗಳ ಬಗ್ಗೆ ಹೇಳ್ತೇವೆ. ಅದು ಯಾಕೆ ಅದು ಹಾಗೆ ಆಗಿದ್ದಾರೆ ಪ್ರಕಾಶಿಕ ಅಲ್ಲಿ? ಅದು
ಬಹುವ್ರೀಹಿ ಅಂದ್ರೆ ಏನು? ಅನ್ಯರ್ಥ ಪ್ರಧಾನ. ಹೇಗ್ ಮಾಡ್ಬೇಕು ಅವಾಗ? ಕ್ರಿಯಾರ್ಥೈಹಿ ಅನ್ನೋದ್ರ ಸಮಾಸ ಹೇಗೆ? ಅದನ್ನೇ ನನ್ನ ಅರ್ಥ ಆಗಿಲ್ಲ. ಅದು ಯಾಕೆ ಅದಾ ಕೊಟ್ಟಿದ್ದಾರೆ ಏನೋ, ಅದು ಅರ್ಥ ಆಗಿಲ್ಲ. ಅದು ಕ್ರಿಯಾ ಅರ್ಥ ಯಸ್ಯ ಸಹ ಯಶಾಂತೆ ಕ್ರಿಯಾರ್ಥಾಹ ಅಂತ ಬಹುವ್ರೀಹಿ ಮಾಡಿದ್ರೆ ಹಾಗೆ ಮಾಡಬೇಕು. ಕ್ರಿಯೆಯೇ ಅರ್ಥ, ಪ್ರಯೋಜನ. ಕ್ರಿಯಾರ್ಥ ಅಂತ ಅನ್ನೋ ಶಬ್ದಕ್ಕೆ ಬಹುವ್ರೀಹಿ ಮಾಡಿದರೆ ಕ್ರಿಯೆಯೇ ಅರ್ಥವಾಗಿ ಪ್ರಯೋಜನವಾಗಿ ಉಳ್ಳದ್ದು ಕ್ರಿಯಾರ್ಥ. ಅಂದ್ರೆ ಕ್ರಿಯಾ ಅಂತಂದ್ರೆ ಯಾಗಕ್ರಿಯೆ. ಆ ಯಾಗಕ್ರಿಯೆ ನಡಿಬೇಕಾಗಿದ್ರೆ ಅವಶ್ಯಕವಾದದ್ದು ಯಾವುದೋ ಅದು ಕ್ರಿಯಾ ಅರ್ಥ ಯೇಷಾಂ, ಯಾವುಗಳಿಂದ ಕ್ರಿಯಾ ಅನ್ನೋದು ನಡೀತದೋ ಅದು ಯಾವುದರಿಂದ ನಡೀತದೆ? ಇಂದ್ರಾದಿ ನಾಮಗಳಿಂದ ನಡೀತದೆ. ಹಾಗಾಗಿ ಅವುಗಳು ಅಂತ ಅರ್ಥ ಬರ್ತದೆ ಅಂತ. ಬಹುವ್ರೀಹಿ ತತ್ರ ಅನ್ಯ ಪದಾರ್ಥಭೂತಾನಿ ಇಂದ್ರಾದಿ ನಾಮಾನಿ ಇತ್ಯುಕ್ತಂ ಭವತಿ. ಯಾವುಗಳಿಂದ ಕ್ರಿಯಾ ಅಂತ ಅನ್ನೋದು ನಡೀತದೋ ಅವುಗಳು ಕ್ರಿಯಾರ್ಥಗಳು ಅಂತ ಬಹುವ್ರೀಹಿ ಸಮಾಸಕ್ಕೆ ಅರ್ಥ. ಯಾವುಗಳಿಂದ ನಡೆಯುತ್ತೆ ಕ್ರಿಯಾ? ಇಂದ್ರಾದಿ ನಾಮಗಳಿಂದ ನಡೆಯುತ್ತೆ. ಆದ್ರಿಂದ ಕ್ರಿಯಾರ್ಥ ಅಂದ್ರೆ ಇಂದ್ರಾದಿ ನಾಮಗಳು ಅಂತ ಅರ್ಥ ಆಯ್ತು ಅಂತ ಅದು ತಾತ್ಪರ್ಯ. ಅದಕ್ಕೆ ಅರ್ಥ ಅನ್ನೋ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಕ್ರಿಯಾ ಅಂದ್ರೆ ಯಜ್ಞಯಾಗಗಳು. ಕ್ರಿಯಾ ಯಜ್ಞಯಾಗಾದಿ ಕ್ರಿಯೆಗಳು ಯಾವ ಪ್ರಯೋಜನದಿಂದ ನಡೆಯುತ್ತೆ? ಅವುಗಳಿಗೆ ಪ್ರಯೋಜಕವಾದದ್ದು ಯಾವುದು? ಇಂದ್ರಾದಿ ನಾಮಗಳು. ಹಾಗಾಗಿ ಕ್ರಿಯಾರ್ಥ ಅಂದ್ರೆ ಇಂದ್ರಾದಿ ನಾಮಗಳು ಅಂತ ಒಟ್ಟು ಅಭಿಪ್ರಾಯ ಆಯ್ತು ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಅರ್ಥ ಆಯ್ತು. ಸೊ ಇಂದ್ರಾದಿ ನಾಮಗಳಿಂದ ಯಜ್ಞ ಮಾಡ್ತೇವೆ ನಾವು. ಬಟ್ ಆಕ್ಚುಲಿ ಇಂದ್ರಾದಿ ನಾಮಗಳು ಒಂದು ಮುಖ್ಯ ಅರ್ಥ ಒಂದು ಬಹುವ್ರೀಹಿ ಅನ್ಯ ಪ್ರಧಾನವಾಗಿ ವಿಷ್ಣುವನ್ನೇ ಹೇಳುತ್ತೆ, ಹಾಗೆ ತಗೋಬೇಕು. ಅದಕ್ಕೆ ಬಹುವ್ರೀಹಿ. ಈ ಅನ್ಯ ಪ್ರಧಾನವಾಗಿ ಏನು ಅದೆಲ್ಲಿದೆ? ಅದಕ್ಕೆ ಇದು ಕ್ರಿಯಾರ್ಥ ಬಂದು ಈರಿತಾತ್ಮನೆ. ಸೊ ಪ್ರತಿಪಾದ್ಯ ಸ್ವರೂಪಾಯ ಹಾಕಿದ್ದಾರೆ ಪದರತ್ನಾವಳಿ. ಸೊ ಹೌದು ಹೌದು. ಸೊ ಅದರಿಂದ ಈ ಬಹುವ್ರೀಹಿ ಸಮಾಸ ಹೇಳಿದ ಕಾರಣದಿಂದ ವಾಟ್ ಇಸ್ ದಟ್, ಇದು ಇಂದ್ರಾದಿ ನಾಮಕ ಇದರಿಂದ ನಾವು ಯಜ್ಞ ಮಾಡ್ತೇವೆ. ನಾವು ಆ ಇಂದ್ರನಾಮ ಒಂದು ಪರಮುಕ್ತಿಯಿಂದ ಒಂದು ಭಗವಂತನೇ ಹೇಳುತ್ತೆ. ಅದಕ್ಕೋಸ್ಕರ ಬಹುವ್ರೀಹಿ ನಾನು ಅರ್ಥ ಮಾಡಿಕೊಂಡೆ. ಅದು ಕರೆಕ್ಟ್. ಅದಕ್ಕೂ ಈ ಬಹುವ್ರೀಹಿಗೂ ಸಂಬಂಧ ಇಲ್ಲ. ಬಹುವ್ರೀಹಿ ಸಮಾಸ ಅಂದ್ರೆ ಯಸ್ಯ ಯೇಷಾಂ ಬಹುವ್ರೀಹಿ, ಅರ್ಥ ಕ್ರಿಯಾ ಈ ಎರಡು ಶಬ್ದಗಳಿಗೆ ಬಹುವ್ರೀಹಿ ಸಮಾಸ ಮಾಡ್ರಿ ಅಂತ ಹೇಳಿದ್ದಾರೆ. ಕ್ರಿಯಾ ಅನ್ನೋದು ಯಾವುದರ ಅರ್ಥಕ್ಕೋಸ್ಕರ ಇದೆಯೋ ಅದು ಕ್ರಿಯಾರ್ಥ ಅಂತ. ಅಲ್ಲಿ ಇನ್ನೊಂದು ಬರ್ತದಲ್ಲ, ಆ ಇನ್ನೊಂದು ಇಟ್ಕೊಳ್ಬೇಕು ಅಷ್ಟೇ. ಕ್ರಿಯಾರ್ಥ ಅನ್ನೋ ಶಬ್ದಕ್ಕೆ ಬಹುವ್ರೀಹಿ ಸಮಾಸ ಮಾಡಿ ಮೂರನೇದ್ದು ಇಂದ್ರಾದಿ ನಾಮಗಳನ್ನ ಇಟ್ಟುಕೊಳ್ಬೇಕು ಅಷ್ಟೇ. ಅಲ್ಲಿ ಮುಗಿದೋಯ್ತದು. ಆ ನಾಮಗಳು ಭಗವಂತನನ್ನ ಹೇಗೆ ಪ್ರತಿಪಾದನೆ ಮಾಡ್ತದೆ ಅಂತಂದ್ರೆ ಅದು ಪರಮ ಮುಖ್ಯ ವೃತ್ತಿಯಿಂದ ಅನ್ನೋದು ಬೇರೆ ಕಡೆಯಿಂದ ಇಟ್ಕೊಳ್ಬೇಕು, ಈ ಬಹುವ್ರೀಹಿಯಿಂದ ಅಲ್ಲ. ನಮಸ್ಕಾರ ಗುರುಗಳೇ. ಎಲ್ಲಾ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಹೇಳುತ್ತದೆ. ಮುಖ್ಯ ವೃತ್ತಿಯಿಂದ ಬೇರೆ ಇಂದ್ರಾದಿಗಳನ್ನ ಹೇಳಿದ್ರು ಕೂಡ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವನ್ನೇ ಹೇಳ್ತಾವೆ. ಸಕಲ ಶಬ್ದ ವಾಚ್ಯತ್ವವನ್ನು ಬೇರೆ ಪ್ರಮಾಣಗಳಿಂದ ಇಟ್ಕೊಳ್ಬೇಕು. ನಾರಾಯಣನ್ ಸರ್, ಜಸ್ಟ್ ಈ ನಾವು ಈ 14ನೇ ಅಧ್ಯಾಯ 3ನೇ ಸ್ಕಂದದಲ್ಲಿ ಬಂದು ಅಲ್ಲಿ ಬರ್ತಾ ವರಾಗ ಸ್ತುತಿ ಮಾಡ್ತಾರಲ್ಲ ಬ್ರಹ್ಮದೇವರು, ಒಂದು 30 ಶ್ಲೋಕ ಬರ್ತಾ ಅಲ್ಲಿ ಬಂದು ವಿವರವ ಬರ್ತಾ ದೇವ್ರ ಮುಖದಲ್ಲಿ ಏನ್ ಬಂತು ಒவ்வೊಂದಾಗ ಕೊಟ್ಟಿದ್ದಾರೆ. ಜಸ್ಟ್ ಇನ್ಫಾರ್ಮೇಶನ್ ಪದಾರ್ಥಗಳು ಬಂದದ್ದು. ಹೌದು, ಯಜ್ಞ ಪದಾರ್ಥ ಎಲ್ಲೆಲ್ಲಿ ಓದ್ ಬಂತು ಹಂಗೆ ಅದು ಕೊಟ್ಟಿದ್ದಾರೆ. ಅದು ಅಲ್ಲಿ 36ನೇ ಶ್ಲೋಕದಿಂದ ಸ್ಟಾರ್ಟ್ ಆಗುತ್ತೆ ಎಂಬ ಒಂದಿದೆ ಅಂತ ಇನ್ಫಾರ್ಮೇಶನ್. ಸರಿ ಸರಿ. ಆಮೇಲೆ ಇನ್ನೊಂದು ಬಂದು ಈ ಇದೆಲ್ಲ ನಿಮಗೆ ವಿಶ್ವಕರ್ಮ ಸೂಕ್ತದಲ್ಲಿ ಕೂಡ ಯೋನಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಾಂ ನಾಮದ ಏಕೆ ಏವ ತಂ ಸಂಪ್ರಶ್ನಂ ಭುವನ
ಎಂತನ್ಯ ಓಂ, ರೈಟ್? ಅಲ್ಲಿ ಕೂಡ ಬಂದು ಎಲ್ಲಾ ನಾಮಗಳು ಬಂದು ದೇವರನ್ನ ಹೇಳುತ್ತೆ. ಕರೆಕ್ಟ್. ಅದೇ ಆಚಾರ ಅದನ್ನೇ ಪ್ರಮಾಣವಾಗಿ ಕೊಡ್ತಾರೆ. ಅದೇ ವಾಕ್ಯವನ್ನೇ ಸಕಲ ಶಬ್ದ ವಾಚ್ಯ ಭಗವಂತ ಅಂತ ಅನ್ನೋದಕ್ಕೆ ಆ ಸೂಕ್ತವನ್ನೇ ಪ್ರಮಾಣವನ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಅದು ಇಲ್ಲಿಲ್ಲ. ಮಧ್ವಾಚಾರ್ಯರು ಇದರಲ್ಲಿ ಅನುವ್ಯಾಖ್ಯಾನದಲ್ಲಿ, ಆಮೇಲೆ ಇದರಲ್ಲಿ ಭಾಷ್ಯದಲ್ಲಿ ಅಲ್ಲೆಲ್ಲ ಈ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸೊ ಇಲ್ಲಿ ಇಟ್ಟು ಬಂದು ನಾನು ನಿನ್ನೆ ನೋಡಿರಲ್ಲ ಶ್ಲೋಕ, ರೈಟ್? ಅಲ್ಲಿ ಬಂದು ಅಂತರ್ಯಾಮಿಯ ಇದ್ದಾನ, ಅದನ್ನ ಪರಮ ಉಕ್ತಿಯ ನೋಡಿರೋ, ರೈಟ್? ಅಲ್ಲಿ ಬಂದು ನಿನ್ನ ಶ್ಲೋಕದಲ್ಲಿ 33ನೇ ಶ್ಲೋಕದಲ್ಲಿ ಅಲ್ಲಿ ಕೂಡ ಬಂದು ನಾವು ನೋಡಿರಲ್ಲ ನಾವು, ರೈಟ್? ಅಲ್ಲಿ ಕೂಡ ಬಂದು ಎಲ್ಲಾರಿ ಅಂತರ್ಯಾಮಿ ಇದ್ದಾನ, ಪರಮ ಮುಖ್ಯ ವೃತ್ತಿಯಲ್ಲಿ ಬಂದು ದೇವ್ರನ್ನ ಹೇಳುತ್ತಾ ಹಂಗೆ ಎಂಬ ಸ್ವಾತಂತ್ರ್ಯ ಎಂಬ ಒಂದು ಇದನ್ನ ಇಟ್ಟು ನಿನ್ನೆ ಕೂಡ ನಾವು ನೋಡಿರೋ, ರೈಟ್? 32ನೇ ಶ್ಲೋಕ ಅದು. 32. ಓಕೆ. ಜರಾಯುಜಂ ಸ್ವೇಜಂ ಸ್ವೇದಜ ಅಂಡಜಂ ಮೊದಲಾದ ಶಬ್ದಗಳೆಲ್ಲವೂ ನಿನ್ನನ್ನೇ ಹೇಳ್ತವೆ. ಹೌದು. ದ್ಯೌಕಂ ಶಿಕ್ಷಿ ಎಲ್ಲವೇ ಶೈಲ ಸರಿತ್ ಅವೆಲ್ಲವೂ ನಿನ್ನ ಅಧೀನ. ಅವುಗಳಲ್ಲಿ ಜರಾಯುಜತ್ವಾದಿಗಳೆಲ್ಲವೂ ಕೂಡ ನಿನ್ನ ಅಧೀನವಾಗೇ ಇದೆ. ಅವುಗಳನ್ನು ನಿಯಮನ ಮಾಡೋನು ನೀನು. ಆದ್ರಿಂದ ಆ ಶಬ್ದಗಳಿಂದ ನೀನು ವಾಚ್ಯ ಅಂತ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಇಲ್ಲಿ ಪದರತಾಳಿಲಿ ಕವಯಾಗ ಅಂತ ಹಾಕಿ ಅಗ್ನಿ ಆದಾನಾದಿ ಕುಶಲಾಗ ಅಂತ ಹೇಳ್ತಾರಲ್ಲ, ಆದಾನಾದಿ ಅಂದ್ರೆ ಅಜ್ಞಾದಾನ ಮಾಡೋದು, ಯಜ್ಞ ಮಾಡೋರು ಅಂತ ಅರ್ಥ, ತಾತ್ಪರ್ಯ. ಆದಾನಾದಿ ಅಂದ್ರೆ ಯಜ್ಞ ಮಾಡೋರು ಅಂತ ಅರ್ಥವಾ? ಅದೇ, ಹೌದು. ಅಗ್ನಿಯನ್ನ ಆಧಾನ ಮಾಡೋದು, ಕುಂಡದಲ್ಲಿ ಅಗ್ನಿಯನ್ನ ಆಧಾನ ಮಾಡೋದು ಅಂತ ಅರ್ಥ. ತಗೊಂಬಂದಿಡೋದು. ಇದು ವೇದ ಸಂಬಂಧ ಜಾತಂ ಸರ್ವಂ ವೇದಂ ಇತಿ ಜಾತವೇದಂ, ಅದು ಒಂದು ಅರ್ಥ ಇದೆ. ಇದು ಅದೇ ತರ ಜಾತವೇದಂ ಅಂದ್ರೆ ಅಗ್ನಿ ಒಂದು ಅರ್ಥವೂ ಬರುತ್ತೆ. ಅದು ಜಾತವೇದಂ ಅಗ್ನಿ ಬಂದು ಹೇಗೆ ಅದು ವ್ಯುತ್ಪತ್ತಿ ಆಗತ್ತೆ? ಅದು ಜಾತವೇದಂ ಅಗ್ನಿ. ಜಾತವೇದ ಅನ್ನೋ ಶಬ್ದಕ್ಕೆ ಅಗ್ನಿ ಅನ್ನೋದು ರೂಢಿ ಅರ್ಥ. ಅದು ಡಿಕ್ಷನರಿಯಲ್ಲೇನೆ ಜಾತವೇದ ಅಂದ್ರೆ ಅಗ್ನಿ ಅನ್ನೋದು ರೂಢಿಯಲ್ಲೇ ಬಂದಿರತಕ್ಕಂತಹ ಒಂದು ಶಬ್ದ. ಓಕೆ. ದುರ್ಗಾ ಇದ್ರಲ್ಲಿ ಕೂಡ ಬರುತ್ತೆ ಅಲ್ವಾ? ಜಾತವೇದ ಸುನೋವಾಮ ಸೋಮ, ಅದೆಲ್ಲ ಜಾತಂ ಸರ್ವಂ ವೇದಂ, ಅದು ಇಲ್ಲಿ ಅಗ್ನಿ ಅಂತಾನೆ ಅರ್ಥ. ಜಾತವೇದ ಶಬ್ದಕ್ಕೆ ಅಗ್ನಿ ಅಂತಾನೆ ಅರ್ಥ. ಓಕೆ ಆಚಾರ್ಯ, ಇಲ್ಲಿ ಒಂದು ಪ್ರಕಾಶಿಕಲ್ಲಿ ಜಾತವೇದ ಸಂ ಅಗ್ನಿ ಇವ ಮತ್ನತಿ ಉಪಕ್ರಮಾದಿ ಬಿಹಿ ಲಿಂಗೈಹಿ ವೇದಂ ವಿಚಾರ್ಯ ಜಾನಂತಿ ಇತಿ ಅರ್ಥ ಹಾಗನ್ ಕೊಟ್ಟಿದ್ದಾರೆ, ರೈಟ್? ಸೊ ಅಲ್ಲಿ ಬಂದು ಏನು ಮತನ ಮಾಡೋದ್ರಿಂದ ಬಂದು ಅಗ್ನಿ ಬರುತ್ತೆ. ಹೇಗೋ ಹಾಗೆ ಕಾಷ್ಠವನ್ನ ಮಥನ ಮಾಡೋದ್ರಿಂದ ಅಗ್ನಿ ಬರುತ್ತಲ್ಲ, ಅದೇ ತರ ವೇದಗಳನ್ನ ಮಥನ ಮಾಡೋದ್ರಿಂದ ನೀನು ವ್ಯಕ್ತ ಆಗ್ತಿದಿ. ಕರೆಕ್ಟಾ? ಅಲ್ಲ, ಅದು ಜಾತವೇದ ಸಂ ಅಗ್ನಿಂ ಇವಕ್ಕೆ ಅದು ಅರ್ಥವಾ? ಜಾತವೇದ ಸಂ ಅನ್ನೋದು ಭಾಗವತದ ಪದ, ಅದಕ್ಕೆ ಅರ್ಥ ಅಗ್ನಿಂ. ಜಾತವೇದ ಸಂ ಅಗ್ನಿಂ ಇವ, ಮಥನದಿಂದ ಜಾತವೇದ ಸಂ ಅಗ್ನಿಂ, ಜ್ಞಾನಿಗಳು ಹೇಗೆ ಅದನ್ನ ತೆಗಿತಾರೋ ಮಥನ ಮಾಡಿ ಅಗ್ನಿಯನ್ನ, ಅದೇ ತರ ವಿಪಶ್ಚಿತ ವಿಚಾರಪರರಾದಂತಹ ಜ್ಞಾನಿಗಳು ವೇದದಿಂದ ನಿನ್ನನ್ನ ಮಥನ ಮಾಡಿ ತಿಳ್ಕೊಳ್ತಾರೆ. ಜಾತ ಅಂದ್ರೆ ಎನಿಸೋದು, ವೇದ ಅಂದ್ರೆ ತಿಳ್ಕೊಂಬೋದು ಅಂತ. ಹಂಗ ಎರಡನ್ನ ಮಾಡಿದ್ರೆ ಜಾತ ವೇದ ಅಂತದ. ಏನ ಜಾತ ಅಂದ್ರೆ ಜನಿಸೋದು, ವೇದ ಅಂದ್ರೆ ತಿಳ್ಕೊಂಬೋದು. ಸರಿ, ಅದೆರಡು ಜಾತ ವೇದ ಅಂತ ಬರ್ತಾರೆ. ನಮ್ಗೆ ತಿಳಿಸ್ತದೆ. ಈಗ ನಾವು ದಾರುಶುಲು ಒಳಗಿರ್ತೆ, ನಾವು ಇದು ಮಾಡಿ ಮಥನ ಮಾಡಿರ್ತಾನೆ, ನಮ್ಗೆ ಅಗ್ನಿ ತಿಳಿತೆ ಅದರೊಳಗೆ ಇರ್ತದೆ ಅಂತಲ್ವಾ? ಹಾಗಾಗಿ ಜಾತ ವೇದ ಅಂತ ತಿಳಿಯೋದು. ನೀವೇ ವ್ಯಾಖ್ಯಾನ ಮಾಡ್ತಾ ಇದ್ದೀರಲ್ಲ? ಇಲ್ಲ ಗುರುಗಳೇ,
ಕೇಳಿದ ಅಂತ ಮಾರಿ ಇರ್ತದ. ಇಲ್ಲಿ ವೇದ ಅಲ್ಲ, ಅದು ವೇದ ಮಹಾಪ್ರಾಣ. ಓಹೋ. ನೀವು ಹೇಳೋ ಹಾಗೆ ಅಲ್ಪ ಪ್ರಾಣ ವೇದ ಇದ್ದಿದ್ರೆ ಹ್ಮ್. ತಿಳಿಯೋದು ಒಂದು ಅರ್ಥ ಬರ್ತಿತ್ತು. ವೇದ ವೇದ ಅಂತ ಇರ್ಬೇಕಾ ಇಲ್ಲಿ? ಸರಿ. ಇಲ್ಲ, ವೇದ ಮಹಾಪ್ರಾಣ ಅಲ್ಪ ಪ್ರಾಣನೇ ಇರಬೇಕು. ಇನ್ನೊಂದು ಆಚಾರ್ಯ ಇಲ್ಲಿ ಏದಸೆ ಸುನವಾಮ ಸೋಮಂ. ವೇದಗಳಲ್ಲಿ ಬರುವ ಒಂದೊಂದು ಪದಗಳಿಗೂ ಬೇಕಾದಷ್ಟು ಅರ್ಥಗಳನ್ನು ಮಾಡ್ಬೋದು. ಸತ್ಯಾತ್ಮ ತೀರ್ಥರು ಮಾಡ್ತಾರೆ ನೋಡ್ರಿ, ಒಂದು ಪದ ಕೊಟ್ಟರೆ 100 ಅರ್ಥ ಹೇಳ್ತಾರೆ ಬೇಕಾದ್ರೆ ಅವರು. ಹಾಗೆ ನೀವು ಇವಾಗ ಒಂದು ಅರ್ಥ ಹೇಳಿದ್ರಿ, ಜಾತ ವೇದಸಂ. ವೇದ ಅಂದರೆ ತಿಳ್ಕೊಳ್ಳೋದು, ಜಾತ ಅಂದರೆ ಹುಟ್ಟೋದು. ಹುಟ್ಟಿದ ಮೇಲೆ ತಿಳಿಯತ್ತೆ, ಅಲ್ಲಿವರೆಗೂ ತಿಳಿಯೋದಿಲ್ಲ. ಅಗ್ನಿ ಕಟ್ಟಿಗೆಯಲ್ಲಿರುತ್ತೆ, ಕಟ್ಟಿಗೆಯಿಂದ ಹುಟ್ಟಿದ ಮೇಲೆ ಅದು ತಿಳಿಯತ್ತೆ, ಅಲ್ಲಿವರೆಗೂ ತಿಳಿಯೋದಿಲ್ಲ. ಆದ್ದರಿಂದ ಅದು ಜಾತವೇದ ಅಂತ. ಪರವಾಗಿಲ್ಲ, ಅದನ್ನು ಇಟ್ಕೊಳ್ಬೋದು, ಚೆನ್ನಾಗಿದೆ. ಇದನ್ನ ಪದಗಳನ್ನು ಒಡೆದು ನೋಡೋದು ಅಂದ್ರೆ ಹೀಗೆ. ಸರಿ, ಮತ್ತೆ ಇನ್ನೊಂದೇನು ಹೇಳಿದ್ರೆ? ಇದು ಒಂದು ಕರ್ಮಕಾಂಡ ಬಗ್ಗೆ ಹೇಳ್ತಾರೆ. ಇದು ಪ್ರಕಾಶಿಕಾದಲ್ಲಿ ನನು ಏವಂ ವಿಚಾರ್ಯತ್ವಂ ಬ್ರಹ್ಮಕಾಂಡಸ್ಯೇವ ನ ಕರ್ಮಕಾಂಡಸ್ಯ ತತ್ರ ಯಜ್ಞಾದಿ ಅಂಗೇಶು ಮಂತ್ರೇಶು ಇಂದ್ರಾದೀನಾಮೇವ ಪ್ರತಿಪಾದ್ಯತೆಯ ಹೇಳಿದ್ನಲ್ಲ ನಾನು ಅದನ್ನ. ಅದೇ ಕರ್ಮಕಾಂಡದಲ್ಲಿ ನಾವು ನೋಡ್ಬೋದು. ಬರೇ ಉಪನಿಷತ್ತುಗಳು ಮಾತ್ರ ಅಲ್ಲ, ಕರ್ಮಕಾಂಡದಲ್ಲಿಯೂ ಕೂಡ ನೀನೇ ಪ್ರತಿಪಾದ್ಯನಾಗಿದ್ದಿ. ಅದೇ ತಿಳಿದುಕೊಂಡೆ. ಹೌದು, ಉಪನಿಷತ್ತುಗಳಿಂದ ಭಗವಂತ ಪ್ರತಿಪಾದ್ಯ ಅನ್ನೋದನ್ನ ಅವರು ಒಪ್ತಾರೆ, ನಾವು ಎಲ್ಲರೂ ಒಪ್ತೇವೆ, ಎಲ್ರಿಗೂ ಗೊತ್ತೇ ಆಗತ್ತೆ. ಕೇವಲ ಉಪನಿಷತ್ತುಗಳಿಂದ ಮಾತ್ರ ಅಲ್ಲ, ಕರ್ಮಕಾಂಡದ ವಾಕ್ಯಗಳಿಂದಲೂ ನೀನೇ ಪ್ರತಿಪಾದ್ಯ ಅಂತ ಸ್ತೋತ್ರ ಮಾಡ್ತಾ ಇದ್ದಾಳೆ ಭೂದೇವಿ. ಹೌದು, ಕರೆಕ್ಟ್. ಓಕೆ, ಅರ್ಥ ಆಯ್ತು. ಆಚಾರ್ಯ ಷಟ್ಕರ್ಣಾಂಬಕ ಬಂದು 3ನೇ ಆಳು ಹಾಕಿದ್ದಾರೆ. ಅದೇ ಈಗ ಅವ್ರು ಹೇಳಿದ್ರಲ್ಲ, 3ನೇ ಆಳು ಅಂತ ಅರ್ಥ. ಈಗ ಇಬ್ರು ಮಾತಾಡ್ತಾ ಇದ್ದಾರೆ, ಆ ಇಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು 3ನೇ ವ್ಯಕ್ತಿ. ಆವಾಗ ಇಬ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ 4 ಕಿವಿಗಳು ಅಂತ ಅರ್ಥ. ಆ 4 ಕಿವಿಗಳು ಮಾತಾಡೋದನ್ನ ಕೇಳಿಸ್ಕೊಳ್ಳೋ ವಿಷಯವನ್ನ 6 ಕಿವಿ, 5 ಮತ್ತು 6ನೇ ಕಿವಿ ಅವನಿದ್ದಾನಲ್ಲ, ಅಂದ್ರೆ 3ನೇ ವ್ಯಕ್ತಿ, ಅವನು ಕದ್ದು ಕೇಳಿಸ್ಕೊಳ್ತಾನೆ ಅಂತ. ಷಟ್ಕರ್ಣ ಅಂದ್ರೆ ಗುಹ್ಯ ಅಂತ ಅರ್ಥ ಬಂತವಾಗ. ಅವರಿಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು, ಗುಹ್ಯವಾಗಿ ಕೇಳಿಸ್ಕೊಳ್ಳೋದು. 3ನೇ ಉಣಿ ಬಂದು ಅಗೋಚರ ಇಲ್ಲವಾ? ಉಪನಿಷದ ಷಟ್ಕರ್ಣ ಅಗೋಚರ ಅಂದ್ರೆ 3ನೇ ವ್ಯಕ್ತಿ ಅಗೋಚರ, 3ನೇ ವ್ಯಕ್ತಿ ಕೇಳೋದಿಲ್ಲ ಆ ರಹಸ್ಯ. ಷಟ್ಕರ್ಣ ಅಗೋಚರ, 3ನೇ ವ್ಯಕ್ತಿ ಗೊತ್ತಾಗಲ್ಲ. ಭಗವಂತನನ್ನ ಇವಳು ಸ್ತೋತ್ರ ಮಾಡ್ತಾಳೆ, ಅವಳಿಗೆ ಗೊತ್ತಾಗಿರುವಂತಹ ಮಂತ್ರಗಳು 3ನೇ ವ್ಯಕ್ತಿ ಗೊತ್ತಾಗೋದಿಲ್ಲ. ಭಗವಂತನಿಗೆ ಗೊತ್ತು, ಅವಳಿಗೆ ಗೊತ್ತು, 3ನೇ ವ್ಯಕ್ತಿ ಗೊತ್ತಾಗಲ್ಲ. ಆವಾಗ ಷಟ್ಕರ್ಣ ಅಗೋಚರಂ, ರಹಸ್ಯವಾದದ್ದು ಅಂತ ಅರ್ಥ ಬಂತು. 3ನೇ ವ್ಯಕ್ತಿ ನಿಟ್ಟಿಂದ ಅದು ಅರ್ಥ ಕೂಡಿ ಬರ್ತಾನೆ. ಹೌದು, ಸರಿ ಆಯ್ತಲ್ಲ ಇವಾಗ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಃ.